ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕಾಫಿ, ಅಡಿಕೆ ಹಾಗೂ ಭತ್ತದ ಬೆಳೆಯಲ್ಲಿನ ಅನುಭವ ಕುರಿತಂತೆ ಸೋಮವಾರಪೇಟೆ ತಾಲೂಕು ಬೆಸೂರು ಗ್ರಾಮದ ಯುವ ಪ್ರಗತಿಪರ ಕೃಷಿಕ ಜೆ. ರಕ್ಷಿತ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕಿನ ಕೊಡಲಿಪೇಟೆ ಹೋಬಳಿಯ ಬೆಸೂರು ಗ್ರಾಮದ ಪ್ರಗತಿಪರ ಯುವ ಕೃಷಿಕರಾದ ಜೆ. ರಕ್ಷಿತ್ ಅವರು ನಮ್ಮೊಂದಿಗೆ ಇದ್ದಾರೆ. ಅವರು ಕಾಫಿ, ಅಡಿಕೆ ಹಾಗೂ ಭತ್ತದ ಬೆಳೆಯನ್ನು ಮಾಡ್ತಾರೆ. ಈ ಮೂರು ಬೆಳೆಗಳ ಅನುಭವ ಹೇಗಿದೆ ಅನ್ನುವಂಥದ್ದನ್ನು ಅವರನ್ನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ರಕ್ಷಿತ್. ನಮಸ್ಕಾರ ಸರ್. ರಕ್ಷಿತ್, ತಮಗೆ ಎಷ್ಟು ವಯಸ್ಸೀಗ? 36 ಆಗಿದೆ ಸರ್. 36 ವರ್ಷ. ಏನು ಓದಿದ್ರಿ ತಾವು? ನಾನು ಬಿ ಎಡ್ ಮಾಡಿದ್ದೀನಿ. ಬಿ ಎಡ್ ಮಾಡಿದ್ರಿ? ಕನ್ನಡ ಮೇಜರ್ ಅಲ್ಲಿ ಬಿ ಎಡ್ ಮಾಡಿದ್ದೀನಿ. ಬಿ ಎಡ್ ಮಾಡಿ ಎಲ್ಲೋ ವೃತ್ತಿಗೆ ಅಂತ ಹೇಳಿ ಹೋಗ್ಲಿಲ್ವಾ? ನಮ್ಮ ಊರ ಶಾಲೆಯಲ್ಲೇ ಒಂದು 3 ತಿಂಗಳು ವರ್ಕ್ ಮಾಡಿದೆ, ಟೀಚಿಂಗ್ ಪ್ರೊಫೆಷನ್. ಬಿ ಎಡ್ ಮುಗಿಸ್ಕೊಂಡು 3 ತಿಂಗಳು ಆದ ನಂತರ ಮತ್ತೆ ನಾನು ಬೆಂಗಳೂರು ಕಡೆ ಮುಖ ಮಾಡಿ ಅಲ್ಲೊಂದು 3 ತಿಂಗಳು ಮಾಡಿದೆ. ಬಟ್ ನಮಗೆ ಯಾವುದು ಖುಷಿ ಕೊಡಲಿಲ್ಲ. ಚಿಕ್ಕದ್ರಿಂದ ವ್ಯವಸಾಯದ ಮೇಲೆ ತುಂಬ ಆಸಕ್ತಿ ಇರೋದ್ರಿಂದ ಅದನ್ನೇ ಮುಂದುವರ್ಸೋಣ ಅಂದ್ಕೊಂಡು ಮತ್ತೆ ಮನೇಲಿ ತಂದೆಯವರು ವಾಪಸ್ ಬರೋದಕ್ಕೆ ತುಂಬ ಒತ್ತಡ ಹಾಕಿದ್ರಿಂದ ವಾಪಸ್ ಬರಬೇಕಾಯ್ತು. ಹಾಗಾಗಿ ಬಂದು ಇಲ್ಲಿ ಕಂಪ್ಲೀಟ್ ಆಗಿ ವ್ಯವಸಾಯಕ್ಕೆ ತೊಡಗಿಸ್ಕೊಂಡಿದ್ದೀನಿ. ಇವಾಗ ಬೆಂಗಳೂರಿನಲ್ಲಿ ಏನು ವೃತ್ತಿ ಮಾಡ್ತಾ ಇದ್ರಿ? ನಾನು ಓದಿದ್ದೆ ಒಂದು, ಅಲ್ಲಿ ಹೋಗಿ ಮಾಡಿದ್ದೆ ಒಂದು. ಕಾಲ್ ಸೆಂಟರಲ್ಲಿ ವರ್ಕ್ ಮಾಡಿದೆ, ಒಂದು ಜಿಮ್ ವರ್ಕಲ್ಲಿ ಅಲ್ಲೊಂದು ಸ್ವಲ್ಪ ವರ್ಕ್ ಮಾಡಿದೆ. ಬಟ್ ಯಾವುದು ನನಗೆ ಹಿಡಿಸ್ಲಿಲ್ಲ. ಮತ್ತೆ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡೋದು ತುಂಬಾ ಹಿಂಸೆ ಆಗ್ತಿತ್ತು ನನಗೆ. ಯಾಕೆ ಚಿಕ್ಕದ್ರಿಂದ ನಮ್ದೇ ಸ್ವಂತಾದ ತೋಟ ಗದ್ದೆ ಎಲ್ಲ ಇರೋದ್ರಿಂದ ರೆಗ್ಯುಲರ್ ನಮ್ಮ ಲೇಬರ್ಸ್ ಅವ್ರನ್ನೆಲ್ಲ ನೋಡ್ಕೊಂಡಿದ್ದು ನಾವು ಇನ್ನೊಂದ್ ಕಡೆ ಹೋಗಿ ವರ್ಕ್ ಮಾಡೋದು ತುಂಬಾ ಹಿಂಸೆ ಆಗ್ತಿತ್ತು. ಹಾಗಾಗಿ ವಾಪಸ್ ಊರ್ ಕಡೆ ಬಂದಿದ್ದೆ. ಬೆಂಗಳೂರಿನ ಬದುಕು ಹೇಗಿತ್ತು? ಎಷ್ಟು ವರ್ಷ ಇದ್ರಿ ಅಲ್ಲಿ? ಬರೀ 3 ತಿಂಗಳು ಸರ್ ಇದ್ದಿದ್ದು. 3 ತಿಂಗಳ ಮೇಲೆ ಇರೋದಕ್ಕೆ ಆಗ್ಲಿಲ್ಲ. ಅಲ್ಲಿದು ಊಟದ ವ್ಯವಸ್ಥೆ ಆಗ್ಲಿ ಮತ್ತೆ ಟ್ರಾವೆಲ್ ತುಂಬಾ ಹಿಂಸೆ ಆಗ್ತಾ ಇತ್ತು. ನಾನು ಇರೋದಕ್ಕೂ ಆಫೀಸ್ಗೂ 3 ಅವರ್ಸ್ ಜರ್ನಿ ಮಾಡಬೇಕಿತ್ತು. 2019 3 ಅವರ್ಸ್ ಜರ್ನಿ ಮಾಡಿ ಮತ್ತೆ ಡ್ಯೂಟಿ ಮುಗಿಸ್ಕೊಂಡು 3 ಅವರ್ಸ್ ಜರ್ನಿ ಮಾಡಿ ಮತ್ತೆ ಸಿಂಗಲ್ ಇದರಿಂದ ಅಡುಗೆ ಎಲ್ಲ ನಾವೇ ಮಾಡ್ಕೊಬೇಕಿತ್ತು. ಅವೆಲ್ಲ ತುಂಬಾ ಹಿಂಸೆ ಆಗ್ತಾ ಇತ್ತು. ಮನೇಲಿ ಅಪ್ಪ ಅಮ್ಮನ ಜೊತೆ ತುಂಬಾ ಖುಷಿಯಾಗಿ ಬೆಳೆದಿದ್ದು ಎಲ್ಲ ನಾವೇ ಮಾಡ್ಕೊಬೇಕಾದ್ರೆ ಸ್ವಲ್ಪ ಹಿಂಸೆ ಆಗ್ತಿತ್ತು. ಸೊ ಅದನ್ನೆಲ್ಲ ಹೊರಗಡೆ ಬರೋಕ್ಕೋಸ್ಕರ ವಾಪಸ್ ಊರಿಗೆ ಬಂದಿದ್ದೆ ಸರ್. ಎಷ್ಟು ಜಮೀನಿತ್ತು ನಿಮಗೆ? ನಾನು ತೋಟಕ್ಕೆ ಬಂದಾಗ ನಮ್ಮ ತಂದೆಯವರು ಮಾಡ್ಕೊಟ್ಟಿದ್ದು 3 ಎಕರೆ ತೋಟ ಇತ್ತು, ಮತ್ತೆ 3 ಎಕರೆ ಗದ್ದೆ ಇತ್ತು. ಉಳಿದು ಸ್ವಲ್ಪ ಹಂಗೆ ಖಾಲಿ ಜಾಗ ದನಗಳ ಮೇಯದಕ್ಕೆಲ್ಲ ಬಿಟ್ಕೊಂಡಿದ್ರು ಒಂದು 4 ಎಕರೆ. ಇವಾಗ ನಂದು ಅಟ್ ಪ್ರೆಸೆಂಟ್ 7 ಎಕರೆ ತೋಟ ಆಗಿದೆ. 4 ಎಕರೆ ಅರೇಬಿಕಾ ಇದೆ, 2 ಎಕರೆ ರೋಬಸ್ಟಾ ಇದೆ, ಮತ್ತೆ ಗದ್ದೆ 3 ಎಕರೆ ಅದು ಹಾಗೆ ಇದೆ. ಅದನ್ನ 1 ಎಕರೆ ಮನೆಗಾಗಷ್ಟು ಆರ್ಗ್ಯಾನಿಕ್ ಅಂದ್ರೆ ಯಾವುದೇ ರೀತಿ ಪೆಸ್ಟಿಸೈಡ್ಸ್ ಯಾವುದು ಯೂಸ್ ಮಾಡದೆ ನಮ್ಮ ಫ್ಯಾಮಿಲಿಗಾಗಷ್ಟು ನಾನು ಭತ್ತ ಬೆಳ್ಕೊಳ್ತೀನಿ. ಏನ್ ಬೇಕೋ ಅದನ್ನ ಮನೆಯಿಂದ ಪ್ರಿಪೇರ್ ಮಾಡ್ಕೊಳ್ತೀವಿ ಸರ್ ನಾವು. ಕೃಷಿ ಬಗ್ಗೆ ಹೆಚ್ಚು ಆಸಕ್ತಿ ಇತ್ತು, ಹಂಗಾಗಿ ವಾಪಸ್ ಬರಬೇಕು ಅಂತ ಹೇಳಿ ನನ್ಗೆ ಆಗಾಗ ಅನ್ನಿಸ್ತಾ ಇತ್ತು ಅಂತ ಹೇಳಿ ಹೇಳಿದ್ರಿ. ಕೃಷಿ ಬಗ್ಗೆ ಯಾಕೆ ಅಷ್ಟು ಒಲವು ನಿಮಗೆ? ಯಾಕೆ ಅಂದ್ರೆ ನಾವು ಚಿಕ್ಕದ್ರಿಂದ ಅದರಲ್ಲೇ ಬೆಳೆದಿದ್ದು. ಇಡೀ ನಮ್ಮ ಕುಟುಂಬ, ನಮ್ಮ ತಾತ ಮುತ್ತಜ್ಜ ಅವರೆಲ್ಲ ಕೃಷಿ ಕುಟುಂಬದಿಂದನೇ ಬಂದಿರೋಂಥದ್ದು. ಮತ್ತೆ ತುಂಬಾ ದೊಡ್ಡದಾಗಿ ವ್ಯವಸಾಯ ಮಾಡ್ತಿದ್ರಿಂದ ಮನೆ ತುಂಬಾ ಜನಗಳಿರ್ತಿದ್ರು. ಯಾವಾಗಲೂ ಲೇಬರ್ಗಳು ಸಮಸ್ಯೆ ಏನು ಇರ್ತಿರ್ಲಿಲ್ಲ. ಅವಾಗ ತುಂಬಾ ಖುಷಿ ಇರ್ತಿತ್ತು ಅವ್ರ ಜೊತೆ ಕೆಲಸ ಮಾಡುವಾಗೆಲ್ಲ. ಇಡೀ ಫ್ಯಾಮಿಲಿ ಎಲ್ಲ ಇನ್ವಾಲ್ವ್ ಆಗ್ತಿದ್ವಿ. ಒಂಥರ ಅಣ್ಣ ತಮ್ಮದಿರು ಎಲ್ಲ ಇರೋದ್ರಿಂದ ತುಂಬಾ ಖುಷಿ ಇರ್ತಿತ್ತು. ಅದೇ ನಮಗೆ ಒಂಥರ ಚಿಕ್ಕದ್ರಲ್ಲಿ ಅದನ್ನೇ ರೂಢಿಸ್ಕೊಂಡು ಬಂದು ಅದು ಒಂಥರ ಪ್ರೊಫೆಷನಲ್ ಆಗಿ ತಗೊಳ್ಳೋಣ ಅಂತ ಮಾಡ್ಕೊಂಡು ಬಂದಿದ್ದೀವಿ ಸರ್. ನೀವು ಬರುವ ಮುನ್ನ ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ಕೃಷಿಗೆ ಬರುವ ಮುನ್ನ ಏನೆಲ್ಲ ಕೃಷಿ ನಡೀತಾ ಇತ್ತು, ಹೇಗೆ ನಡೀತಾ ಇತ್ತು? ನೀವು ಬಂದ ಮೇಲೆ ಏನೆಲ್ಲ ಅಭಿವೃದ್ಧಿ ಮಾಡಿದ್ರಿ ಹಂತ ಹಂತವಾಗಿ? ಅದನ್ನು ವಿವರವಾಗಿ ಹೇಳಿ ಸರ್. ನಾನು ಬರೋದಕ್ಕೂ ಮುಂಚೆ ನೀರಾವರಿ ವ್ಯವಸ್ಥೆ ಇರಲಿಲ್ಲ. ಯಾವುದೇ ರೀತಿ ಕೆರೆ ಆಗಲಿ ಬೋರ್ವೆಲ್ಗಳಾಗಲಿ ನೀರಿನ ವ್ಯವಸ್ಥೆ ಇರಲಿಲ್ಲ. ನಾನು ಫಸ್ಟ್ ವ್ಯವಸಾಯಕ್ಕೆ ಬಂದ ತಕ್ಷಣ ಮಾಡಿದ್ದು ಬೋರ್ವೆಲ್ ತೆಗಿಸ್ಬೇಕು ಅಂತ. ಒಂದು ಬೋರ್ವೆಲ್ ತೆಗಿಸ್ದೆ, ಫೇಲ್ಯೂರ್ ಆಯಿತು. ಇನ್ನೊಂದು ತೆಗಿಸ್ದೆ, 100 ಫೀಟಿಗೆ ನೀರು ಬಂತು. ಒಂದು 3 ಇಯರ್ಸ್ ಕಂಟಿನ್ಯೂ ಆಗಿ ನೀರು ಬಂತು. ಆಮೇಲೆ ಒಂದು ವರ್ಷ ತುಂಬ ಡ್ರಾಟ್ ಬಂದಿದೆ, 23 ಇಂಚಸ್ ಆಯಿತು. ನಮಗೆ ಆಲ್ಮೋಸ್ಟ್ ನಮ್ಮ ಏರಿಯಾದಲ್ಲೆಲ್ಲ ಎವರೇಜ್ 60 ಇಂಚಸ್ಸು ರೈನ್ಫಾಲ್ ಆಗುತ್ತೆ. ಒಂದು ವರ್ಷ 23 ಇಂಚ್ ಬಂದಾಗ 100 ಫೀಟ್ ಮಾತ್ರ ಇದ್ರಿಂದ ಬೋರ್ವೆಲ್ಲು ಅದು ಕೈ ಕೊಡ್ತು. ಆವಾಗ ಸ್ವಲ್ಪ ಪ್ರಾಬ್ಲಮ್ ಆಯಿತು. ನಾವೇನು ಸೆಟಪ್ ಮಾಡ್ಕೊಂಡಿದ್ವಿ ಎಲ್ಲ ಒಂದು ವರ್ಷ ಹಿನ್ನಡೆ ಆಯಿತು ನೀರಿನ ಅಭಾವ ಆದ್ರಿಂದ. ನಂತರ ನೆಕ್ಸ್ಟು ಇನ್ನೊಂದು ಬೋರ್ವೆಲ್ ತೆಗೆಸ್ಕೊಂಡು
ತೋಟಗಳನ್ನು ಎಕ್ಸ್ಟೆನ್ಷನ್ ಮಾಡ್ತಾ ಬಂದೆ. ನಮ್ಮ ತಂದೆ ಇದ್ದ 3 ಎಕರೆ ಇದ್ದಿದ್ದು ಇವಾಗ 7 ಎಕರೆ ತೋಟ ಮಾಡ್ಕೊಂಡು ಬಂದಿದ್ದೀನಿ. ಮತ್ತು ನಮ್ಮ ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಎಲ್ಲ ಇತ್ತು ಅವಾಗ ನನಗೆ ತೋಟ ಬಿಟ್ಕೊಡ್ಬೇಕಾರೆ, ಅದರಿಂದ ಎಲ್ಲ ಹೊರಗಡೆ ಬಂದಿದ್ದೀನಿ ಇವಾಗ. ಮತ್ತು ನಮಗೆ ತುಂಬ ಸಪೋರ್ಟ್ ಆಗಿದ್ದು 2019ರಲ್ಲಿ ವೆಬ್ ಕ್ಲಾಸ್ ವೆಸ್ಟರ್ನ್ ಇಕೋ ಫ್ರೆಂಡ್ಲಿ ಬ್ಯಾಂಡ್ ಅಂತ ಧರ್ಮರಾಜ್ ಗೀತಾ ಎಸ್ಟೇಟ್ ಅವರು ನನ್ನನ್ನು ಕರೆದು ಗುರುತಿಸಿ ಕ್ಲಾಸಿಗೆ ಸೇರಿಸ್ಕೊಂಡ್ರು. ಅದು ಆ್ಯಕ್ಚುಲಿ 300 ಸಮಥಿಂಗ್ ಅಪ್ಲಿಕೇಶನ್ಸ್ ಬಂದ್ರೂ ಅದರಲ್ಲಿ 100 ಜನದಲ್ಲಿ ನಾನೊಬ್ಬನ್ನ ಗುರುತಿಸಿ ನನ್ನನ್ನು ತಗೊಂಡ್ರು. 1 ವರ್ಷ ಅದ್ರಲ್ಲಿ ಟ್ರೈನಪ್ ಆದೆ. ಅದರಲ್ಲಿ ವೇಣುಗೋಪಾಲ್ ಸರ್ ಸೈಂಟಿಸ್ಟ್ ಸಿಕ್ಕಿದ್ರು, ಅವರಿಂದ ತುಂಬ ಕಲಿಯೋಕ್ಕೆ ಸಿಕ್ತು. ಮತ್ತು ತುಂಬ ಜನ ಫ್ರೆಂಡ್ಸ್ಗಳು ಆದರು ಅದೇ ವೇದಿಕೆಯಲ್ಲಿ. ಅದ್ರ ಮುಖಾಂತರ ಈಗ ನಾವು ಸ್ಮಾರ್ಟ್ ಪ್ಲಾಂಟರ್ಸ್ ಅಂತ ಒಂದು 5 ಜನ ಗ್ರೂಪ್ ಮಾಡ್ಕೊಂಡಿದ್ದೀವಿ. ಅವರೆಲ್ಲ ಫ್ರೆಂಡ್ಸ್ ಆಗಿದ್ದಾರೆ. ಏನಾದ್ರು ಮೋರಲ್ ಸಪೋರ್ಟು, ಫೈನಾನ್ಷಿಯಲ್ ಸಪೋರ್ಟ್ಸು ಏನೇ ಬೇಕಂದ್ರೆ ಒಬ್ರಿಗೆ ಡಿಸ್ಕಷನ್ ಮಾಡ್ಕೊಳ್ತೀವಿ. ಮಂತ್ಲಿ ಒಂದು 5 ಜನನೂ ಕೂತು ಏನಾದ್ರು ನಮ್ಮ ಪ್ರಾಬ್ಲಮ್ಸ್ಗಳಿದ್ರೆ ಇಲ್ಲ ಏನಾದ್ರು ಡಿಸ್ಕಷನ್ ಇದ್ದರೆ ಮಾಡ್ಕೊಂಡು ಸಾಲ್ವ್ ಮಾಡ್ಕೊಳ್ತೀವಿ. ಆ ಥರ ಮಾಡ್ಕೊಂಡು ಬರ್ತಾಯಿದ್ವಿ. ಚಿಕ್ಕದ್ರಿಂದ ಗಿಡ ಬೆಳೆಯೋದು ನನಗೆ ತುಂಬ ಹಾಬಿ. ಹೂವಿನ ಗಿಡದಿಂದ ಸ್ಟಾರ್ಟ್ ಮಾಡಿದ್ದು ಜರ್ನಿ. ಆಮೇಲೆ ಮನೆಗೆ ಬೀನ್ಸ್ ಬೆಳ್ಕೊಳ್ಳೋದು ಆ ಥರದ್ದೆಲ್ಲ ಮಾಡ್ತಾಯಿದ್ದೆ. ಅದೇ ಥರ ಬಂದು ನರ್ಸರಿ ಮಾಡೋದಕ್ಕೆ ಶುರು ಮಾಡಿದೆ. ಮೇ ಬಿ ಒಂದು 15 ಇಯರ್ಸ್ ಆಯಿತು ಸರ್ ಅದು. ಅದನ್ನು ಮಾಡ್ತಾ ಈಗ ನಮ್ಮ ಫ್ರೆಂಡ್ ಹೇಮಂತ್ ಅಂತ ವೆಬ್ಬಲ್ಲಿ ಪರಿಚಯ ಆದರು. ಅವರು ನಾನು ಸೇರ್ಕೊಂಡೀಗ ಪ್ಲೆಡ್ಜಾಗಿ ಒಂದು 3 ಪಾಲಿಯೋಸ್ ಮಾಡ್ಕೊಂಡು ಒಂದು 16 ವೆರೈಟಿ ಪೆಪ್ಪರ್ ಮಾಡ್ತಾಯಿದ್ದೀನಿ. ಮತ್ತು ಕಾಫಿ ಗಿಡದಲ್ಲಿ ರೋಬಸ್ಟಾ, C8R ಮಾಡ್ತಾಯಿದ್ದೀವಿ, ಡ್ವಾರ್ಫ್ ವೆರೈಟಿ ಮಾಡ್ತಾಯಿದ್ದೀವಿ, ಚಂದ್ರಗಿರಿ, F1 ಇಷ್ಟು ಥರ ಗಿಡಗಳನ್ನು ಮಾಡ್ತಾಯಿದ್ದೀವಿ. ಮತ್ತು ಕ್ಯಾಸ್ನೂರ್ ವೆರೈಟಿ ಮತ್ತು ಬುಕ್ಕಾಂಬುದಿ ವೆರೈಟಿ ಅಡಿಕೆನ ಮಾಡ್ತಾಯಿದ್ದೀವಿ. ಮತ್ತು ತೋಟದಿಂದ ಬಂದು ಸರ್ ನಮ್ಮದು ಈಗ ರೋಬಸ್ಟಾ ಮೇಜರಾಗಿ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಅರೇಬಿಕಾ ನಮ್ಮಲ್ಲಿ ಟೆಂಪ್ರೇಚರ್ ತುಂಬ ವೇರಿಯೇಷನ್ ಆಗ್ತಾಯಿದೆ. ನಮ್ಮಲ್ಲಿ ಲಾಸ್ಟ್ ಇಯರ್ 36ವರೆಗೂ ಟೆಂಪ್ರೇಚರ್ ಹೋಯಿತು. ಕಾಫಿ ಗಿಡಕ್ಕೆ ಆ್ಯಕ್ಚುಲಿ 25 ಮೇಲೆ ಬಂದರೆ ತುಂಬ ಬೋರರು ಸ್ಟಾರ್ಟ್ ಆಗುತ್ತೆ. ನಮ್ಮಲ್ಲಿ ಅರೇಬಿಕಾ ಉಳಿಸ್ಕೊಳ್ಳೋದಕ್ಕೆ ತುಂಬ ಚಾಲೆಂಜಿಂಗ್ ಇದೆ. ಅದನ್ನು ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ತುಂಬ ಕಷ್ಟ ಆಗುತ್ತೆ ಅನಿಸಿದೆ. ತುಂಬ ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆಗ್ತಾಯಿದೆ. ನಮಗೆ ಉಳಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ತಾಯಿದೆ ಅರೇಬಿಕಾದ್ದು ನಮಗೆ ತುಂಬ ಹೋಪ್ ಅದ್ರ ಮೇಲೆ. ಅದನ್ನು ಬಿಡೋದಕ್ಕೆ ಮನಸ್ಸಿಲ್ಲ, ಬಟ್ ಬದಲಾದ ಜೀವನಕ್ಕೆ ಬದಲಾಗಲೇಬೇಕು. ಸೊ ರೋಬಸ್ಟಾಗೆ ಸ್ವಲ್ಪ ಬದಲಾಗೋಣ ಅಂತ ಮನಸ್ಸು ಮಾಡಿದ್ದೀವಿ ಸರ್. ಇವಾಗ ಕಾಫಿಗೆ ಏನೇನು ಕೆಲಸ ಮಾಡ್ತೀರಿ, ಯಾವ್ಯಾವ ಸಂದರ್ಭದಲ್ಲಿ ಏನೇನನ್ನ ಮಾಡಬೇಕು, ನಮ್ಮ ಇಳುವರಿ ಸುಧಾರಣೆ ಆಗಬೇಕು ಅಂತ ಹೇಳಿದರೆ ಕಾಫಿ ಬೆಳೆಗೆ ಎಷ್ಟರ ಮಟ್ಟಿಗೆ ಒತ್ತನ್ನು ನೀಡಬೇಕು ಸರ್? ನಮ್ಮ ಜೀವನ ಶೈಲಿ ಬದಲಾಗಿದೆ ಅಂದರೆ ಕಾಫಿ, ಅಡಿಕೆ, ಏಲಕ್ಕಿ ಮತ್ತು ಕಾಳುಮೆಣಸು. ಕಾಫಿ ಅದರಲ್ಲಿ ಮೇಜರ್ ರೋಲ್. ನಮಗೆ ಕಾಫಿ ಇದ್ರೂ ಮಾತ್ರ ಇವನ್ನೆಲ್ಲ ಸಪೋರ್ಟಿವ್ ಆಗಿ ಮಾಡ್ಕೊಂಡು ಹೋಗ್ಬೋದು. ಸೊ ಕಾಫಿಗೆ ನಾವು ಫಸ್ಟು ಮಾಡ್ತಿದ್ದು ವರ್ಷಕ್ಕೊಂದೆರಡು ಗೊಬ್ಬರ ಹಾಕ್ತಿದ್ವಿ, 2 ಸ್ಪ್ರೇ ಮಾಡ್ತಿದ್ವಿ. ಯಾವುದೇ ರೀತಿ ನಾಲೆಡ್ಜ್ ಇರಲಿಲ್ಲ, ತುಂಬ ಸಫರ್ ಆಗ್ತಾ ಇದ್ವಿ. ಏನು ಟ್ರೆಡಿಷನಲ್ ಆಗಿ ಬರ್ತಾ ಇತ್ತು ಅದನ್ನೇ ಮಾಡ್ಕೊಂಡು ಹೋಗ್ತಿದ್ವಿ. ಸೊ ನಾವು ವೆಸ್ಟರ್ನ್ ಇಕೋ ಫ್ರೆಂಡ್ಲಿ ಬ್ಯಾಂಡಿಗೆ ಸೇರ್ಕೊಂಡ್ಮೇಲೆ ಅಲ್ಲಿ ಪ್ರತಿ ತಿಂಗಳು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಕೊಡ್ತಾರೆ ನಮಗೆ. ಈ ತಿಂಗಳು ಏನು ಕೆಲಸ ಆಗಬೇಕು ಎಲ್ಲನೂ ಪರ್ಟಿಕ್ಯುಲರಾಗಿ ಹೇಳ್ತಾ ಹೋಗ್ತಾರೆ, ಎಕ್ಸ್ಪ್ಲೈನ್ ಮಾಡ್ತಾರೆ. ಆಗಿ ನಾವು ವರ್ಷದ್ದು ಪ್ಯಾಕೇಜು ಮಾಡ್ಕೊಂಡು ಹೋಗ್ತೀವಿ. ಪ್ರತಿ ತಿಂಗಳು ಯಾವ್ಯಾವ ಕೆಲಸ ಆಗಬೇಕು ಅಂತ ಆ ಪ್ರಾಕ್ಟೀಸಲ್ಲೇ ಬರೋದ್ರಿಂದ ಅದನ್ನು ಮಾಡ್ಕೊಂಡು ಹೋಗ್ತೀವಿ. ವರ್ಷಕ್ಕೆ ಈಗ 4ರಿಂದ 5 ರೌಂಡ್ ಗೊಬ್ಬರ ಹಾಕ್ತೀವಿ, 3 NPK ಆಗುತ್ತೆ, 2 ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಆಗುತ್ತೆ. ಫಸ್ಟ್ ನಾವು ಬರೀ NPK ಮಾತ್ರ ಯೂಸ್ ಮಾಡ್ತಿದ್ವಿ, 19 ಅಂತೆ. ಆಮೇಲೆ ಯೂರಿಯಾ, ಪೊಟ್ಯಾಶ್, ರಾಕು. ಈಗ ಯೂರಿಯಾ ಮಣ್ಣಿಗೆ ಹಾಕೋದ್ರಿಂದ ಎರೆಹುಳು ಸಾಯುತ್ತೆ ಮತ್ತು ಫರ್ಟೈಲ್ ಹಾಳಾಗ್ತಾ ಇದೆ. ಅದನ್ನೆಲ್ಲ ಈಗ ಸ್ಟಾಪ್ ಮಾಡಿದ್ದೀವಿ. ಡೈರೆಕ್ಟ್ ನೈಟ್ರೋಜನ್ ಯೂರಿಯಾ ಮುಖಾಂತರ ಹಾಕೋದನ್ನೆಲ್ಲ ನಿಲ್ಲಿಸಿದ್ದೀವಿ. NPK ಮುಖಾಂತರ ಗೊಬ್ಬರಗಳನ್ನು ಹಾಕ್ತಾಯಿದ್ದೀವಿ. ಮತ್ತು DAPನೂ ಆಲ್ಮೋಸ್ಟ್ ಕಡಿಮೆ, MOP ಆಲ್ಮೋಸ್ಟು ಸ್ಟಾಪ್ ಮಾಡೋ ಹಂತಕ್ಕೆ ಬಂದಿದ್ದೀವಿ. ಆ ಥರ ಮತ್ತು ಸೆಕೆಂಡ್ರಿ ನ್ಯೂಟ್ರಿಷನ್ಗೆ ತುಂಬ ಒತ್ತು ಕೊಟ್ಟು ಮಾಡ್ತಾಯಿದ್ದೀವಿ. ಕ್ಯಾಲ್ಶಿಯಮ್ಮು, ಮೆಗ್ನೀಷಿಯಮ್ಮು, ಸಲ್ಫರು, ಐರನ್ನು ಅವೆಲ್ಲ ಡಿಫಿಷಿಯನ್ಸಿ ಈಗ ನಮಗೆ ಅದ್ರದ್ದು ಯಾವ ಥರ ಮ್ಯಾನೇಜ್ ಮಾಡಬೇಕು ಅನ್ನೋದು ತಿಳ್ಕೊಂಡಿದ್ದೀವಿ. ಸೊ ಅದನ್ನು ಸೆಕೆಂಡ್ರಿ ನ್ಯೂಟ್ರಿಷನ್ಗೂ ಒತ್ತು ಕೊಟ್ಟು ಅದ್ರ ಮೇಲೆ ಕೆಲಸ ಮಾಡ್ತಾಯಿದ್ದೀವಿ. ಹಾಗಾಗಿ ನಮ್ಮ ಕಾಫಿಯಲ್ಲಿ ಪ್ರೊಡಕ್ಷನ್ನು ಜಾಸ್ತಿ ಆಗಿದೆ ಮತ್ತು ಮಣ್ಣಿನ ಗುಣಮಟ್ಟತೆ, pH ವ್ಯಾಲ್ಯೂ ಎಲ್ಲ ತುಂಬ ಇಂಪ್ರೂವ್ ಆಗಿದೆ ಸರ್. ಇವಾಗ ಈ ವೆಬ್ ಕ್ಲಾಸ್ ಸೇರ್ಕೊಂಡೆ 2019ರಲ್ಲಿ ಅಂತ ಹೇಳಿದ್ರಲ್ಲ, ಆನಂತರ ಏನೇನು ಬದಲಾವಣೆಗಳನ್ನು ಮಾಡ್ಕೊಂಡ್ರಿ? ವೆಬ್ ಕ್ಲಾಸಿಗೆ ಸೇರ್ಕೊಂಡಾಗೆ ಜೀವನ ಶೈಲಿನೇ ಬದಲಾಗಿದೆ ಸರ್ ನಮ್ಮದು. ತುಂಬ ಎಲ್ಲೇ ಕೇಳಿದ್ರು ನಾನು ಇದನ್ನು ಒತ್ತಿ ಹೇಳ್ತೀನಿ. ನಂದು ಇಡೀ ಎಂಟೈರ್ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ ಅಂದರೆ ಬಿಕಾಸ್ ಆಫ್ ಧರ್ಮಣ್ಣ, ವೇಣುಗೋಪಾಲ್ ಸರ್ ಆ್ಯಂಡ್ ವೆಬ್. ಇವಾಗ 7BN ಅಂತ ಟೀಮ್ ಮಾಡಿದ್ದಾರೆ, ಅದರಲ್ಲೂ ಇನ್ವಾಲ್ವ್ ಆಗ್ತಾ ಇರ್ತೀನಿ, ಅದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತೀನಿ. ತುಂಬ ಕಲಿಸ್ಕೊಟ್ಟಿದೆ ಅದು. ನಾನು ಆ್ಯಕ್ಚುಲಿ 1 ಎಕರೆಗೆ 3ರಿಂದ 4 ಚೀಲ ಕಾಫಿ ಕುಯ್ತಾ ಇದ್ದೆ ಅರೇಬಿಕಾ, ವೆಬ್ ಸೇರೋದಕ್ಕೂ ಮುಂಚೆ. ನಮ್ಮ ತಂದೆಯವರು ನನಗೆ ತೋಟ ಬಿಟ್ಕೊಟ್ಟಾಗ ನಾನು ಕಾಫಿ ತೋಟದಲ್ಲಿ ಕುಯ್ತಿದ್ದು ಎಕರೆಗೆ 5 ಚೀಲ ಅರೇಬಿಕಾ ಪಾರ್ಚ್ಮೆಂಟ್. ಇವಾಗ ಏನಿಲ್ಲ ಅಂದರೂ
ಅರೇಬಿಕಾ 1 ಎಕರೆಗೆ 25 ಬ್ಯಾಗ್ಸ್ ಕುಯ್ತಾ ಇದ್ದೀನಿ. ರೋಬಸ್ಟಾ ಎವರೇಜು ಇಯರ್ಲಿ ಒಂದು ಅಪ್ ಆ್ಯಂಡ್ ಡೌನ್ಸ್ ಇರುತ್ತೆ, ಒಂದು 30 ಬ್ಯಾಗ್ಸ್ ಅಂತೂ ಕುಯ್ತಾ ಇದ್ದೀನಿ. ಮೆಣಸಿನ ನನಗೆ ಎಲ್ಲೋ ಅಲ್ಲೊಂದು ಇಲ್ಲೊಂದು ಬೀಳಿತ್ತು, ಒಂದು 50 kg 100 kg ಆಗ್ತಿತ್ತು. ಈಗ 500-600 kgವರೆಗೂ ಕುಯ್ತಾ ಇದ್ದೀನಿ ಸರ್. ತುಂಬ ಬದಲಾವಣೆ ಆಗಿದೆ. ಫೈನಾನ್ಷಿಯಲ್ ಸ್ಟೇಬಲ್ ಆಗಿದ್ದೀನಿ. ಯಾವುದೇ ರೀತಿ ಸಾಲ ಸಣ್ಣ ಪುಟ್ಟದ್ದು ಏನಿತ್ತು ಎಲ್ಲರಿಂದ ಹೊರಗಡೆ ಬಂದಿದ್ದೀನಿ. ತುಂಬ ಚೆನ್ನಾಗಿದೆ, ಲೈಫ್ ತುಂಬ ಚೆನ್ನಾಗಿ ಬದಲಾವಣೆ ಆಗಿದೆ ಸರ್. ಅಂಥದ್ದನ್ನು ಏನನ್ನ ಕಲಿಸಿದ್ರು ಮತ್ತು ವರ್ಷಪೂರ್ತಿ ಕಲಿಯೋ ಅಂಥದ್ದು ಏನಿರುತ್ತೆ ವೆಬ್ ಕ್ಲಾಸಲ್ಲಿ? ಅದೇ ನಾವು ಈ ತೋಟದಲ್ಲಿ ಏನೇನು ಕೆಲಸ ಮಾಡಬೇಕು, ನಾವು ವರ್ಷದ ಪೂರ್ತಿ ಕೆಲಸ ಇರುತ್ತೆ. ಕಾಫಿ ತೋಟ ಅಂದಮೇಲೆ ವಾರ್ಷಿಕ ಬೆಳೆ, ಅದು ವಾರ್ಷಿಕ ಬೆಳೆ ಅಂದಮೇಲೆ ವರ್ಷ ಪೂರ್ತಿ ನಾವು ಅದಕ್ಕೆ ಕೆಲಸ ಮಾಡಲೇಬೇಕಾಗುತ್ತೆ. ಈಗ ಜನವರಿಯಿಂದ ಹಿಡಿದು ಡಿಸೆಂಬರ್ವರೆಗೆ ಸ್ಟಾರ್ಟಿಂಗು ಬ್ಲಾಸಮಿಂದ ಹಿಡಿದು ಹಾರ್ವೆಸ್ಟಿಂಗ್ವರೆಗೆ ಏನೇನು ಪ್ರಾಕ್ಟೀಸ್ ಮಾಡಬೇಕು ಪ್ರತಿಯೊಂದು ಹೇಳ್ಕೊಡ್ತಾರೆ. ಫಸ್ಟ್ ರೌಂಡು ಇರಿಗೇಷನ್ ಯಾವಾಗ ಸ್ಟಾರ್ಟ್ ಮಾಡಬೇಕು, ಮರ್ಗಸಿ ಯಾವಾಗ ಸ್ಟಾರ್ಟ್ ಮಾಡಬೇಕು, ಆಮೇಲೆ ಇರಿಗೇಷನ್ ಆದ ತಕ್ಷಣ ಯಾವ ಗೊಬ್ಬರ ಹಾಕಬೇಕು, ಬ್ಲಾಸಮ್ ಆದ ತಕ್ಷಣ ಕೆಲವೊಂದು ಸೆಕೆಂಡ್ರಿ ನ್ಯೂಟ್ರಿಯೆಂಟ್ಸ್ ಅಂದರೆ ಕ್ಯಾಲ್ಶಿಯಮ್ಸ್ ಆ ಥರ ಎಲ್ಲ ಕೊಡಬೇಕಾಗಿರುತ್ತೆ. ಸೆಕೆಂಡ್ರಿ ನ್ಯೂಟ್ರಿಯೆಂಟ್ಸ್ ಯಾವಾಗೆಲ್ಲ ಕೊಡಬೇಕು. ಆಮೇಲೆ ಪೆಸ್ಟಿಸೈಡ್ಸು ಯಾವುದು ಯೂಸ್ ಮಾಡಬೇಕು, ತುಂಬ ಚೆನ್ನಾಗಿರೋಂಥದ್ದು ಅವರು ರೆಫರ್ ಮಾಡ್ತಾರೆ. ಯಾವ ಕಂಪ್ನಿಯಿಂದ ತಗೊಂಡ್ರೆ ಯಾವ ಕಂಪ್ನಿದು ಯೂಸ್ ಮಾಡಿದರೆ ರಿಸಲ್ಟ್ ಚೆನ್ನಾಗಿದೆ, ಆ ಥರದ್ದೆಲ್ಲ ಮಾಡೋದ್ರಿಂದ ತುಂಬ ಬದಲಾವಣೆ ತೋಟದಲ್ಲಾಗಿದೆ ಸರ್. ಕಾಫಿ ತೋಟದಲ್ಲಿ ಮತ್ತೆ ಏನೇನು ಕೆಲಸ ಇರುತ್ತೆ, ಯಾವ ಕೆಲಸಗಳನ್ನು ಸೂಕ್ತವಾದಂಥ ಸಮಯದಲ್ಲಿ ಮಾಡಬೇಕಾಗುತ್ತೆ? ಕಾಫಿದು ಸ್ಟೆಮ್ ಬೋರರ್ ಸಮಸ್ಯೆ ತುಂಬ ಇದೆ ಸರ್ ನಮ್ಮಲ್ಲಿ ಇಲ್ಲಿ. ಮತ್ತು ಲೀಫ್ ರಸ್ಟು, ಇದೆರಡು ತುಂಬ ಸಮಸ್ಯೆ ನಮಗೆ. ಈ ಚಂದ್ರಗಿರಿ ಗಿಡ ಬಂದಮೇಲೆ ಲೀಫ್ ರಸ್ಟ್ ಸ್ವಲ್ಪ ಒಂದು 10 yearsವರೆಗೆ ನಮಗೆ ಅಂಥ ಸಮಸ್ಯೆ ಕೊಡಲ್ಲ. ಬಟ್ ಪ್ರಿಕಾಷನರಿ 0.5% ಬೋರ್ಡೋ ಮಾಡ್ಕೊಳ್ತೀವಿ. ಜೂನ್ ಫಸ್ಟ್ ವೀಕಲ್ಲಿ ಬೋರ್ಡೋ ಮಾಡ್ಕೊಳ್ತೀವಿ 0.5%. ಆಮೇಲೆ ನೆಕ್ಸ್ಟ್ ಹೆವಿ ರೈನ್ಫಾಲ್ ಆದಮೇಲೆ ಆಗಸ್ಟಲ್ಲಿ ಇನ್ನೊಂದು ರೌಂಡು 0.5% ಬೋರ್ಡೋ ಮಾಡ್ಕೊಳ್ತೀವಿ. ಬೋರರು ಕಾಮನ್ನಾಗಿ ಇನ್ಸೆಕ್ಟಿಸೈಡ್ ಯಾವುದಾದ್ರೂ ಮಾಡ್ತೀವಿ, ಅದು ಮೇ ಎಂಡ್ ಒಳಗಡೆ ಮುಗಿಸ್ಕೊಂಡಿರ್ತೀವಿ. ಏಪ್ರಿಲಲ್ಲಿ ಮಾಡ್ಕೊಬೇಕು ಫಸ್ಟ್ ರೌಂಡು. ಆವಾಗ ಮೊಟ್ಟೆ ಇಡೋ ಸ್ಟೇಜಲ್ಲಿ ಇರುತ್ತೆ. ಆವಾಗ ಇನ್ಸೆಕ್ಟಿಸೈಡ್ ಒಂದು ಕೈಯಲ್ಲಿ ಉಜ್ಜೋದು ಇಲ್ಲ ಸ್ಪ್ರೇ ಮಾಡ್ಕೊಳ್ತೀವಿ. ನೆಕ್ಸ್ಟು ಅಕ್ಟೋಬರಲ್ಲಿ ಒಂದು ರೌಂಡು ಬೋರರಿಗೆ ಲಿಂಡನ್ ಮಾಡ್ತೀವಿ ಸರ್. ಇದಿಷ್ಟು ಕ್ರಮವಾಗಿ ಮಾಡೋದನ್ನ ಕಲ್ತಿದ್ದು ನೀವು ವೆಬ್ ಕ್ಲಾಸ್ಗೆ ಹೋದ್ಮೇಲೆ ಅಲ್ವಾ? ಹೌದು ಸರ್, ವೆಬ್ಗೆ ಹೋದ್ಮೇಲೆ. ಆಮೇಲೆ ಪೆಪ್ಪರ್ದು ಕೆಲವೊಂದು ತುಂಬಾ ಸೆನ್ಸಿಟಿವ್ ಪ್ಲಾಂಟ್ ಆದ್ರಿಂದ ಅದಕ್ಕೆ ತುಂಬಾ ಕೆಲಸ ಮಾಡಬೇಕಾಗಿರುತ್ತೆ. ಈಗ ನಮಗೆ ಮಿಲಿಬಗ್ಸ್ ತುಂಬಾ ಸಮಸ್ಯೆ ಇದೆ ಇಲ್ಲಿ. ನಮ್ಮ ಏರಿಯಾಗಳಲ್ಲಿ ಮಿಲಿಬಗ್ಸ್ ತುಂಬಾ ಸಮಸ್ಯೆ. ಅದಕ್ಕೆ ತುಂಬಾ ಇನ್ಸೆಕ್ಟಿಸೈಡ್ಗಳನ್ನ ಯೂಸ್ ಮಾಡ್ತೀವಿ. ಅಂದ್ರೆ ಯಾವುದೇ ರೀತಿ ಪ್ರಕೃತಿಗೂ ಹಾನಿ ಆಗಬಾರ್ದು ಆ ಥರ ಕೆಲವೊಂದು ಕೆಮಿಕಲ್ಸ್ಗಳನ್ನ ಸಜೆಸ್ಟ್ ಮಾಡ್ತಾರೆ, ಅದನ್ನ ಯೂಸ್ ಮಾಡ್ತಾ ಇದೀವಿ. ಮಿಲಿಬಗ್ಸ್ 20 days ಒನ್ಸ್ ರಿಪೀಟ್ ಮಾಡಬೇಕಾಗುತ್ತೆ, ಅದನ್ನು ಮಾಡ್ಕೊಳ್ತಾ ಇದೀವಿ ಸರ್. ಈಗ ಮತ್ತೆ ಫೈಟೋಪ್ತೆರಾ ಒಂದು ಪ್ರಾಬ್ಲಮ್ಮು, ಏರ್ ವಿಲ್ಟ್ ಅಂತ ಹೇಳ್ತೀವಿ ಅದನ್ನ. ಅದಕ್ಕೆ ಕಂಪ್ಲೀಟ್ ಆಗಿ 2 ರೌಂಡು 1% ಬೋರ್ಡೋ ಮಾಡ್ಕೊಳ್ತೀವಿ. ಅದು ಜೂನ್ ಫಸ್ಟ್ ವೀಕಲ್ಲಿ ಕಂಪ್ಲೀಟ್ ಆಗುತ್ತೆ. ಆಮೇಲೆ ಆಗಸ್ಟಲ್ಲಿ ಇನ್ನೊಂದು ರೌಂಡು 1% ಬೋರ್ಡೋ ಮಾಡ್ಕೊಳ್ತೀವಿ. ಮತ್ತೆ ಇನ್ನೂ ಏನಾದ್ರು ಫೈಟೋಪ್ತೆರಾ ಅದು ಇದು ಅನ್ಕೊಂಡ್ರೆ ರೆಡೋಮಿಲ್ ಗೋಲ್ಡ್ ಅಂತ ಒಂದು ಬರುತ್ತೆ, ಅದನ್ನ ಒಂದೊಂದ್ಸಲಿ ಸ್ಪ್ರೇ ಮಾಡ್ತೀವಿ ಸರ್. ಈಗ 3-4 ಬ್ಯಾಗು ಕಾಫಿ ಕುಯ್ತಾ ಇದ್ದೆ, ಅದು 25ರಿಂದ 30 ಬ್ಯಾಗಿಗೆ ಜಂಪ್ ಆಯ್ತು ಅಂತ ಹೇಳಿ ಹೇಳಿದ್ರಲ್ಲ, ಅದಕ್ಕೆ ಮುಖ್ಯವಾದಂಥ ಕಾರಣಗಳೇನೇನು? ಪ್ರಾಕ್ಟೀಸ್ ಚೇಂಜ್ ಮಾಡ್ಕೊಂಡ್ವಿ ಸರ್. ಈಗ ಮರ್ಗಸಿ 2 ವರ್ಷಕ್ಕೊಂದ್ಸಲಿ ಮಾಡ್ತಾ ಇದ್ವಿ, ಈಗ ಪ್ರತಿ ವರ್ಷ ಮರ್ಗಸಿ ಮಾಡ್ತೀವಿ. ಅದಕ್ಕೆ ಗಾಳಿ ಬೆಳಕು ಸಫಿಷಿಯೆಂಟಾಗಿ ಸಿಗಂಗೆ ಮಾಡ್ಕೊಂಡು ಹೋಗ್ತಾ ಇದ್ವಿ. ಮತ್ತು ನೀರಿನ ವ್ಯವಸ್ಥೆ ಇರಲಿಲ್ಲ ಅಂತ ಹೇಳಿದೆ ನಾನು, ಯಾವುದೇ ರೀತಿ ನೀರಿನ ವ್ಯವಸ್ಥೆ ಮಾಡ್ಕೊಂಡಿರಲಿಲ್ಲ. ಈಗ ಪ್ರತಿ 7 ಎಕರೆಗೂ ಸ್ಪಾಟ್ ಜೆಟ್ ಮಾಡ್ಕೊಂಡಿದ್ದೀನಿ. ಗೇಟ್ ವಾಲ್ ತಿರ್ಸಿದ್ರೆ ಮೋಟ್ರ್ ಆನ್ ಮಾಡಿದರೆ ನೀರು ಹೊಡಿಯುತ್ತೆ. ಮೊದಲು ಸ್ಟಾರ್ಟಿಂಗಲ್ಲಿ ಅದು ಇರಲಿಲ್ಲ, ಬೋರ್ವೆಲ್ ತೆಗೆಸಿದಾಗ ಪೈಪ್ ಜೋಡಿಸಿ ಹೊಡಿತಾ ಇದ್ವಿ. ಇವೆಲ್ಲ ಸ್ಪಾಟ್ ಜೆಟ್ಗಳು ಮಾಡ್ಕೊಂಡಿದ್ದೀವಿ. ವಿತಿನ್ 2 ಡೇಸಲ್ಲಿ ಇರಿಗೇಷನ್ ಮುಗಿದ್ಬಿಡುತ್ತೆ ನಂದು. 2-3 ಬೋರ್ವೆಲ್ ಇರೋದ್ರಿಂದ. ಮತ್ತು ಒಂದು ಕೆರೆನೂ ಮಾಡ್ಕೊಂಡಿದ್ದೀನಿ, ಅದಿನ್ನೂ ಕಂಪ್ಲೀಟ್ ಆಗಿಲ್ಲ. ಅದರಿಂದನೂ ನೀರಾವರಿ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಮೇಜರ್ ಆಗಿ ಸರ್ ಇವತ್ತು ನೀರಾವರಿ ವ್ಯವಸ್ಥೆ ತುಂಬ ಬೇಕೇ ಬೇಕು. ಪ್ರಕೃತಿ ನೆಚ್ಕೊಂಡು ವ್ಯವಸಾಯ ಮಾಡೋದಕ್ಕಾಗಲ್ಲ ಈ ಮಳೆ ನೆಚ್ಕೊಂಡು. ಸೊ ನೀರಾವರಿ ವ್ಯವಸ್ಥೆ ಮತ್ತು ಪ್ರಾಕ್ಟೀಸ್, ಗೊಬ್ಬರಗಳನ್ನು ಯಾವ್ಯಾವಾಗ ಹಾಕಬೇಕು, ಮತ್ತು ಸೆಕೆಂಡರಿ ನ್ಯೂಟ್ರಿಷನ್ ಬಗ್ಗೆ ನಮಗೆ ನಾಲೆಡ್ಜೇ ಇರಲಿಲ್ಲ. ಅದೊಂದು ತಿಳ್ಕೊಳ್ಳಾಗಿ ಅದು ನಮಗೆ ತುಂಬ ಪ್ಲಸ್ ಆಗಿದೆ ಸರ್. ಸೆಕೆಂಡರಿ ನ್ಯೂಟ್ರಿಷನ್ಸ್ ಅಂತ ಅಂದರೆ ಏನೇನು ಕೊಡ್ತೀರಾ ಮತ್ತು ಯಾವ ಸಂದರ್ಭದಲ್ಲಿ ಕೊಡ್ತೀರಾ ಅದು? ಸರ್ ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಬಂದು ಕ್ಯಾಲ್ಶಿಯಮ್ಮು, ಮೆಗ್ನೀಷಿಯಮ್ಮು, ಸಲ್ಫರು, ಐರನ್ನು, ಬೋರಾನ್, ಇದೆಲ್ಲ ಸೆಕೆಂಡ್ರಿ ನ್ಯೂಟ್ರಿಯೆಂಟ್ಸಿಗೆ ಬರುತ್ತೆ. ಸೊ ಅದನ್ನ ನಮಗೆ ಈಗ ಕಾಫಿಗೆಲ್ಲ ನಾವು ಯಾವುದಾದ್ರೂ ಡಿಫಿಷಿಯನ್ಸಿ ಕಾಣಿಸಿದ್ರೆ ಆವಾಗ ಪೋಲಿಯರ್, ಈಗ ಬಯೋ20 ಅಂತ ಒಂದು ಇರೋದ್ರಿಂದ ಅದರಲ್ಲಿ ಮಾಡೋದ್ರಿಂದ ಟ್ರೇಸ್ ಎಲಿಮೆಂಟ್ಸ್ ಅದು ಸಿಗುತ್ತೆ. ಅದರಲ್ಲಿ ಅದನ್ನೊಂದು ಪೆಪ್ಪರಿಗೆ ಮತ್ತು ಕಾಫಿಗೆ ಮಾಡ್ತೀವಿ. ಅದ್ರಲ್ಲಿ ಸ್ವಲ್ಪ ನಮಗೆ ಸಾಲ್ವ್ ಆಗುತ್ತೆ. ಸೆಕೆಂಡ್ ನ್ಯೂಟ್ರಿಯೆಂಟ್ಸ್ ಅದರಲ್ಲಿ ಅವೈಲಬಿಲಿಟಿ ಇರುತ್ತೆ. ಆಮೇಲೆ ಸಾಯಿಲ್ ಅಪ್ಲಿಕೇಶನ್ ಅಂತ ಕ್ಯಾಲ್ಶಿಯಂ ನೈಟ್ರೇಟ್ ಯೂಸ್ ಮಾಡ್ತೀವಿ. ಅದರಲ್ಲಿ ಕ್ಯಾಲ್ಶಿಯಂ ತುಂಬ ಚೆನ್ನಾಗಿರುತ್ತೆ, ಗಿಡ ಹಾರ್ಡ್ ಆಗುತ್ತೆ, ಮತ್ತು ಫ್ಲವರಿಂಗು ಮತ್ತು ಅದ್ರ ಸೆಟ್ಟಿಂಗು ತುಂಬ ಚೆನ್ನಾಗಿ ಆಗ್ತಾ ಇದೆ ಕ್ಯಾಲ್ಶಿಯಮ್
ಸಿಗೋದ್ರಿಂದ ಅದನ್ನ ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್. ಇದರಿಂದ ಹೆಚ್ಚು ಅನುಕೂಲ ಆಗಿದೆ ತೋಟಕ್ಕೆ. ಹೌದು ಸರ್, ತುಂಬಾ ಅನುಕೂಲ ಆಗುತ್ತೆ. ಅಡಿಕೆ ಎಷ್ಟಿದೆ ಮತ್ತೆ ಅದಕ್ಕೆ ಏನೇನು ಬೇಸಾಯದ ಕ್ರಮಗಳನ್ನ ಮಾಡ್ತಾ ಇದ್ದೀರಾ ಹೇಳಿ. ಅಡಿಕೆ ಬಂದು ನಾನು 4 years ಇಂದ ಪ್ಲಾಂಟ್ ಮಾಡ್ತಾ ಬರ್ತಾ ಇದ್ದೀನಿ. ಈ ವರ್ಷ ಫಸ್ಟ್ ಕ್ರಾಪ್ ಬಂದಿದೆ. ಅದಕ್ಕೆ ನಾವು ಮೇಜರ್ ಆಗಿ ಇರಿಗೇಷನ್ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಎಲ್ಲದಕ್ಕೂ ಡ್ರಿಪ್ ಮಾಡ್ಕೊಂಡಿದ್ದೀವಿ. ಔಟ್ಲೈನ್ ಡ್ರಿಪ್ ಮಾಡ್ಕೊಂಡಿದ್ದೀವಿ. ಪರ್ ಅವರ್ 8 liters ಹೋಗೋ ಅಂತ ಡ್ರಿಪ್ಪರ್ಸ್ಗಳನ್ನ ಯೂಸ್ ಮಾಡ್ಕೊಂಡು ಒಳ್ಳೆ ಕಂಪ್ನಿ ಇದು ಯೂಸ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಇರಿಗೇಷನ್ ಒಂದು ಕಂಪ್ಲೀಟ್ ಆಗಿ ಮಾಡ್ತಾ ಇದೀವಿ. ಮತ್ತೆ ತೋಟಕ್ಕೆಲ್ಲ ಏನು ಸೆಕೆಂಡರಿ ನ್ಯೂಟ್ರಿಯೆಂಟ್ಸು ಮತ್ತೆ NPK ಹಾಕ್ತೀವಿ ಅದನ್ನೆಲ್ಲ ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಮತ್ತೆ 2 years ಒನ್ಸು ಕೌಡಂಗೆಲ್ಲ ಹಾಕ್ತೀವಿ, ಕೊಟ್ಟಿಗೆ ಗೊಬ್ಬರನ. ನಂತರ ಅದಕ್ಕೆ ಯಾವ್ದಾದ್ರು ಎಲೆ ಚುಕ್ಕಿ ರೋಗ ಆ ಥರದ್ದು ಏನು ಸಮಸ್ಯೆ ಇಲ್ಲ ನಮ್ಮಲ್ಲಿ. ಒಂದು ಇನ್ಸೆಕ್ಟಿಸೈಡು ಫಂಗಿಸೈಡು ಹೊಂಬಾಳೆ ಹೊರಡೋ ಟೈಮಲ್ಲಿ ಒಂದು ಸ್ಪ್ರೇ ಮಾಡ್ತೀವಿ ಸರ್. ಅದು ಬಿಟ್ಟರೆ ಇನ್ನು ಮಳೆಗಾಲದಲ್ಲಿ ಮೇ ಫಸ್ಟ್ ವೀಕಲ್ಲಿ ಬೋರ್ಡ್ 0.5% or 1% ಬೋರ್ಡ್ ಮಾಡ್ಕೊಳ್ತೀವಿ. ಅಷ್ಟು ಕೆಲಸ ಮಾಡ್ತೀವಿ ಸರ್. ಬೇರೆ ಇನ್ನೇನು ಅಡಿಕೆಗೆ ಸ್ಪೆಷಲ್ ಯಾವುದು ಕೆಲಸ ಇಲ್ಲ ಸರ್. ಕಳೆದ ಸಾರಿ ಎಷ್ಟಾಯ್ತು ಅಡಿಕೆ? ಅಡಿಕೆ ಇದೇ ಫಸ್ಟ್ ಕ್ರಾಪ್ ಬರ್ತಾ ಇದೆ ಸರ್. ಈ ವರ್ಷ ಕ್ರಾಪ್ ಹೌದು 4-5 ಹೊಂಬಾಳೆ ಬರ್ತಾ ಇದೆ ಒಂದು ಗಿಡದಲ್ಲಿ. ಕ್ಯಾಸ್ನೂರ್ ವೆರೈಟಿ ಹಾಕೊಂಡಿದ್ದೀನಿ ಸರ್ ನಾನು. ಭತ್ತ ಎಷ್ಟು ಎಕರೆನಲ್ಲಿ ಬೆಳಿತೀರಿ ಸರ್? 3 ಎಕರೆಯಲ್ಲಿ ಬೆಳೀತಾ ಇದ್ದೀವಿ ಭತ್ತನ. ರಾಜಮುಡಿ ಬೆಳಿತೀವಿ, ಮತ್ತೆ ರತ್ನಚೂಡಿ ಅಂತ ಒಂದು ವರ್ಷ ಬೆಳೆದಿದ್ದೆ. ಅದು ಸೀಡ್ಸು ಎಲ್ಲೂ ಸಿಗ್ತಾ ಇಲ್ಲ, ಹಂಗಾಗಿ ಅದೊಂದು ಫಸ್ಟ್ ಮಾಡ್ತಿದ್ದೆ. ಆಮೇಲೆ ಚಿಪ್ಕ ಅಂತ ಕಮರ್ಷಿಯಲ್ ಆಗಿ ಪುರಿಗೆ ಹೋಗುತ್ತೆ, ಅದನ್ನ ಹೆಚ್ಚಿನದಾಗಿ ಬೆಳಿತೀವಿ. ಮನೆಗಾಗಷ್ಟು ಮತ್ತೆ ನಮ್ಮ ಫ್ಯಾಮಿಲಿ ಅಕ್ಕಪಕ್ಕ ಅವ್ರಿಗೆಲ್ಲ ಕೊಡೋಕೆ ರಾಜಮುಡಿ ಬೆಳ್ಕೊಳ್ತೀವಿ. ಅಷ್ಟು ಕೆಲಸ ಆಗುತ್ತೆ ಸರ್. ಭತ್ತ ಬೆಳೆಯೋದು ಇವತ್ತಿನ ಕಾಲದ ಸ್ವಲ್ಪ ಕಷ್ಟ ಅಂತ ಹೇಳಿ ಹೇಳ್ತಾರೆ. ಯಾಕೆಂದ್ರೆ ಹೆಚ್ಚು ಜನ ಬೇಕು, ಹೆಚ್ಚು ಕೂಲಿ ಕೊಡಬೇಕು ಅಂತ ಹೇಳಿ. ನೀವು ಅದನ್ನೆಲ್ಲ ಹೇಗೆ ನಿರ್ವಹಣೆ ಮಾಡ್ತಾ ಇದ್ದೀರಿ ಸರ್? ಈಗ ಭತ್ತದ ಕೆಲಸ ಕಷ್ಟನೇ ಅಂತ ಎಲ್ಲರೂ ಹೇಳ್ತಾರೆ, ಬಟ್ ಸುಲಭದ ಕೆಲಸ ಭತ್ತದ್ದೇ. ಲೇಬರ್ ಪ್ರಾಬ್ಲಮ್ ಇದೆ, ಯಾರಿಗೂ ಇಲ್ಲ ಅಂತಲ್ಲ. ನಾವು ಈಗ ಲೋಕಲಲ್ಲಿ ಕೆಲವೊಬ್ರನ್ನ ಹೈಯರ್ ಮಾಡ್ಕೊಳ್ತೀವಿ, ಕೆಲವೊಂದ್ಸಲಿ ಜಾಸ್ತಿ ಕೊಡ್ಬೇಕಾಗುತ್ತೆ ಸಂಬಳನ. ಮತ್ತು ನಾನೀಗ ಒಂದು ಇಯರಿಂದ ಲೋಕಲ್ ಲೈನಲ್ಲೇ ಜನ ಇಟ್ಕೊಂಡಿದ್ದೀನಿ, ಹೊರಗಡೆಯಿಂದ ಕರ್ಕೊಂಬಂದು ಡೈಲಿ ರೆಗ್ಯುಲರ್ 6 members. ನಂದು ನರ್ಸರಿನೂ ಇರೋದ್ರಿಂದ ತೋಟ ಗದ್ದೆ ಎಲ್ಲದಕ್ಕೂ 6 ಜನ ರೆಗ್ಯುಲರ್ ಲೇಬರ್ ಇರೋದ್ರಿಂದ ನನಗೆ ಲೇಬರ್ದೇನು ಪ್ರಾಬ್ಲಮ್ ಇಲ್ಲ. ಅವ್ರಿಗೆ ಡೈಲಿ ಕೆಲಸ ಏನು ಕೊಡೋದು ಅಂತ ಅದೇ ನನಗೆ ಚಾಲೆಂಜಿಂಗ್ ಆಗಿದೆ. ಈಗ 10 ಎಕರೆ ಇರೋದಕ್ಕೆ 6 ಜನ ಜಾಸ್ತಿನೇ ಆಗುತ್ತೆ. ಸೊ ಮಾಡ್ಕೊಂಡು ಹೋಗ್ತೇವೆ ಸರ್. ಚಾಲೆಂಜಿಂಗ್ ಏನಿಲ್ಲ, ಮಾಡ್ಬೋದು. ಮಾಡಬೇಕು ಅಂತ ಮನಸ್ಸಿದ್ರೆ ಯಾವ್ದು ಬೇಕಾದ್ರೂ ಮಾಡ್ಬೋದು ಸರ್. ಭತ್ತ ಸಾಮಾನ್ಯವಾಗಿ ಒಂದೇ ತಳಿ ಹಾಕ್ತಿರೋ ಅಥವಾ ಬೇರೆ ಬೇರೆ ತರಹದ ತಳಿಗಳನ್ನು ಬೆಳ್ಕೊಳ್ತಿರೋ ಹೇಗೆ ವರ್ಷದಲ್ಲಿ? ಪ್ರತಿ ವರ್ಷ ಒಂದೊಂದು ಮಾಡ್ತೀನಿ ಸರ್. ಈಗ 1 ವರ್ಷ ರಾಜಮುಡಿ ಬೆಳ್ಕೊಂಡ್ರೆ ಅದು 2 ವರ್ಷಕ್ಕಾಗುತ್ತೆ ಸರ್. ನಮಗೆ ಸ್ಟೋರ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಇಯರ್ಗೆ ಚಿಪ್ಕ ಬೆಳ್ಕೊಳ್ತೀವಿ, ಅದು ಫುಲ್ ಕಮರ್ಷಿಯಲ್, ಅದು ಫುಲ್ ಸೇಲ್ ಮಾಡ್ತೀವಿ. 1 ವರ್ಷ ಚಿಪ್ಕ ಬೆಳೆದ್ರೆ 1 ವರ್ಷ ರಾಜಮುಡಿ ಬೆಳ್ಕೊಳ್ತೀವಿ. ಇಲ್ಲ ಹೈಬ್ರಿಡ್ ಯಾವ್ದಾದ್ರು ಸಿಕ್ಕಿದ್ರೆ ಅದನ್ನು ಸ್ವಲ್ಪ ಬೆಳ್ಕೊಳ್ತೀನಿ ಅಷ್ಟೇ. ಬೇರೆ ಇನ್ನೊಂದು ವೆರೈಟೀಸ್ ಏನು ಬರೆಯಕ್ಕೆ ಹೋಗಲ್ಲ ಸರ್. ಇವಿಷ್ಟು ವೆರೈಟಿಗಳನ್ನ ನೀವು ಬೆಳ್ಕೊಳ್ತೀರಾ? ಸಾಮಾನ್ಯವಾಗಿ ಮನೆಗಾಗೋಷ್ಟು ಬೆಳ್ಕೊಳ್ತೀರಾ, ಮಾರಾಟ ಮಾಡ್ತೀರಾ? ಮಾರಾಟ ಏನು ಮಾಡಲ್ಲ ಸರ್. ನಮ್ಮ ಫ್ಯಾಮಿಲಿಗೆ, ನಮ್ಮ ಅಕ್ಕ ಅವ್ರ ಮನೆಗೆ ಅವ್ರಿಗೆ ಏನಾದ್ರು ಕೊಡ್ತೀವಿ ಬಿಟ್ರೆ ಮತ್ತೆ ನಾವು ಮಾರಾಟ ಏನು ಮಾಡೋದಕ್ಕೆ ಹೋಗಲ್ಲ. ಅದನ್ನ ಎಷ್ಟು ಆಗುತ್ತೆ ಭತ್ತ ಒಂದು ವರ್ಷದಲ್ಲಿ? ವರ್ಷಕ್ಕೆ 25 ಕ್ವಿಂಟಲ್ವರೆಗೂ ಆಗುತ್ತೆ ಸರ್. ಅದೇ 2 ವರ್ಷಕ್ಕೆ ಆಗುತ್ತೆ. ನನ್ನ ಮನೆಗೆ, ಅಕ್ಕನ ಮನೆಗೆ ಎಲ್ಲ ಕೊಡ್ತೀವಿ. ಇನ್ನು ಬಂದವ್ರಿಗೆಲ್ಲ ಸ್ವಲ್ಪ ರಾಜಮುಡಿಯನ್ನು ತುಂಬ ಇಷ್ಟಪಡ್ತಾರಲ್ಲ ಎಲ್ಲ, ಹುಳ್ಳಿ ಸಾರಿಗೆ ರಾಜಮುಡಿ ಎಲ್ಲ. ಸೊ ಅವ್ರು ಏನಾರು ಬಂದವ್ರಿಗೆ 5 kg 10 kg ಆ ಥರ ಕೊಟ್ಟು ಕಳಿಸ್ತಿರ್ತೀವಿ ಸರ್. ಭತ್ತ ಈ ಇಳುವರಿ ಜಾಸ್ತಿ ಮಾಡೋ ನಿಟ್ಟಿನಲ್ಲಿ ವೆಬ್ ಕ್ಲಾಸ್ ಸೇರಿದ ಮೇಲೆ ಏನಾದರೂ ಬದಲಾವಣೆ ಮಾಡ್ಕೊಂಡ್ರೆ ಭತ್ತದ ಬೇಸಾಯದಲ್ಲಿ? ಭತ್ತದ ಬೇಸಾಯದ ಬಗ್ಗೆ ವೆಬ್ಬಲ್ಲೇನು ಇನ್ಫಾರ್ಮೇಶನ್ ಕೊಡ್ತಾ ಇರಲ್ಲ. ಅಲ್ಲಿ ಅಡಿಕೆ, ಕಾಫಿ, ಕಾಳುಮೆಣಸು ಮತ್ತೆ ಕಾರ್ಡಮಮ್ ಬಗ್ಗೆ ಕೊಡ್ತಾರೆ. ಬಟ್ ಆದ್ರೂ ಕೆಲವೊಂದು ಮಣ್ಣಿಂದು pH ವ್ಯಾಲ್ಯೂ ಅದೆಲ್ಲ ಹೇಳ್ಕೊಡಾಗಿ ಗದ್ದೆದು pH ಚೆಕ್ ಮಾಡಿ, ಅದು ತುಂಬ ಅಸಿಡಿಕ್ ಆಗಿರುತ್ತೆ. ಹುಳಿ ಮಣ್ಣು ಜಾಸ್ತಿ, ಗದ್ದೆ ನೀರು ನಿಲ್ಲಿಸಿ ಬೆಳೆಯೋದ್ರಿಂದ ತುಂಬ ವ್ಯತ್ಯಾಸ ಇತ್ತು. ಅದಕ್ಕೆಲ್ಲ ನಾವು ಸುಣ್ಣ ಹಾಕ್ಕೊಂಡು ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಅದರಲ್ಲೂ ಇಳುವರಿ ಸ್ವಲ್ಪ ಜಾಸ್ತಿ ಬರಂಗೆ ಮಾಡ್ಕೊಂಡಿದ್ದೀವಿ ಸರ್. ಏನು ಮಳೆ ನೀರಿಗೆ ಬರುತ್ತಾ ಭತ್ತ ಅಥವಾ ಕೆರೆ ಆಶ್ರಯದಲ್ಲಿ ಇದೆಯಾ ಹೇಗೆ? ಪೂರ್ತಿ ಮಳೆ ಆಶ್ರಯ ಆಯ್ತಾ, ಮಳೆಯಲ್ಲೇ ಬಂದ್ಬಿಡುತ್ತೆ. ಹಳಗದ್ದೆ ಅಂತ ಕರಿತೀವಿ ನಾವು. ಯಾವುದೇ ರೀತಿ ನೀರಿನ ಸಮಸ್ಯೆ ಏನಿರಲ್ಲ. 1 ವರ್ಷ ನಾಟಿ ಮಾಡಿ ಬಂದ್ರೆ ನಾವು ಇನ್ನೇನು ಕಟಾವ್ಗೆ ನೀರು ಓಪನ್ ಮಾಡಿ ಕಾಲುವೆ ಮಾಡಿ ಗದ್ದೆ ಕೊಯ್ಬೇಕು. ಯಾವುದೇ ರೀತಿ ಟ್ರ್ಯಾಕ್ಟರ್ ಆಗಲಿ ಯಾವುದು ಹೋಗಲ್ಲ. ಹಳಗದ್ದೆ ತುಂಬಾ ಶೀತ, ನೀರಿನ್ಗೇನು ಸಮಸ್ಯೆ ಇಲ್ಲ, ತುಂಬಾ ಚೆನ್ನಾಗಾಗುತ್ತೆ ಸರ್. ಪೂರ್ಣ ಪ್ರಮಾಣದ ಕೃಷಿಗೆ ಬಂದು ಎಷ್ಟು ವರ್ಷ ಆಯ್ತು? ಬಂದಾಗ ಏನು ಅನಿಸ್ತಾ ಇತ್ತು, ಇವಾಗ ಏನು ಅನಿಸುತ್ತೆ? ಪೂರ್ಣ ಪ್ರಮಾಣದಲ್ಲಿ ಬಂದರೆ ಏನು ಲಾಸ್ ಇಲ್ಲ. ವೈಜ್ಞಾನಿಕ ರೀತಿಯಲ್ಲಿ ನಾವು ಕೃಷಿ ಮಾಡ್ಕೊಂಡು ಹೋಗಬೇಕು. ಹಳೆ ಕಾಲದಲ್ಲೇ ನಾನು 2 ರೌಂಡ್ ಗೊಬ್ಬರ ತೋಟಕ್ಕೆ ಹಾಕೊಳ್ತೀನಿ, 2 ಸ್ಪ್ರೇ ಮಾಡ್ತೀನಿ, ಇರೋ ಲೇಬರಲ್ಲೇ ಮಾಡ್ತೀನಿ ಅಂದ್ರೆ ಆಗಲ್ಲ. ಸ್ಕಿಲ್ಡ್ ಲೇಬರ್ಸ್ ಬೇಕು, ಮತ್ತು ಪ್ರತಿಯೊಂದ್ರ ಬಗ್ಗೆ ನಾಲೆಡ್ಜ್ ತಿಳ್ಕೊಬೇಕು. ಈಗ ನಾವು ಯಾವ ಟೈಮಲ್ಲಿ ಯಾವ ಗೊಬ್ಬರ ಬೇಕು, ಕಾಫಿ ಗಿಡಕ್ಕೆ NPK ಯಾವಾಗ ಬೇಕು, ಕ್ಯಾಲ್ಶಿಯಮ್ ಯಾವಾಗ ಬೇಕು,
ಸೆಕೆಂಡ್ರಿ ನ್ಯೂಟ್ರಿಯೆಂಟ್ಸ್ ಯಾವಾಗ ಬೇಕು, ಮತ್ತು ಯಾವ ರೋಗಕ್ಕೆ ಯಾವ ಸ್ಪ್ರೇ ಮಾಡಬೇಕು, ಈಗ ಇನ್ಸೆಕ್ಟಿಸೈಡ್ ಯಾವುದಕ್ಕೆ ಮಾಡಬೇಕು, ಫಂಗಿಸೈಡ್ ಯಾವುದಕ್ಕೆ ಮಾಡಬೇಕು, ಅದ್ರ ಬಗ್ಗೆ ನಾಲೆಡ್ಜ್ ಇಟ್ಕೊಂಡು ಮಾಡಿದರೆ ಮಾತ್ರ ಮುಂದುವರಿಯೋಕ್ಕೆ ಸಾಧ್ಯ. ಅಗ್ರಿಕಲ್ಚರಲ್ಲಿ ತುಂಬ ಲಾಭ ಇದೆ. ನಾವು ನಮ್ಮ ತನ ಉಳಿಸ್ಕೊಂಡು ನಾವು 4 ಜನಕ್ಕೆ ದೇಶಕ್ಕೆ ಅನ್ನ ಕೊಡೋ ಒಂದು ಹೆಮ್ಮೆ, ಅದೊಂದು ಖುಷಿ ಇದೆ ಸರ್. ಅದು ಇದೆಲ್ಲದರ ಜೊತೆಗೆ ನರ್ಸರಿಯನ್ನು ಕೂಡ ಮಾಡ್ತೀರಿ. ಎಷ್ಟು ವರ್ಷದಿಂದ ನರ್ಸರಿ ಮಾಡ್ತಿದ್ದೀರಿ ಮತ್ತು ಏನೇನು ನರ್ಸರಿ ಮಾಡ್ತೀರಿ? ನರ್ಸರಿ ಬಂದು ಸರ್ ನಾನು 15 ಇಯರ್ಸಿಂದ ಮಾಡ್ಕೊಂಡು ಬರ್ತಾ ಇದ್ದೀನಿ. ಅದರಲ್ಲಿ ಮೊದಲೆಲ್ಲ ಕಾಫಿ ಮತ್ತು ಸಿಲ್ವರ್ ಮಾಡ್ತಾ ಇದ್ದೆ. ಅದ್ರ ಬಗ್ಗೆ ಮಾತ್ರ ನಾಲೆಡ್ಜ್ ಇತ್ತು. ಅದು ಸ್ವಲ್ಪ ಈಸಿ ಬೆಳೆ ಅದರಿಂದ ಮಾಡ್ಕೊಂಡು ಬರ್ತಾಯಿದ್ದೆ. ಮತ್ತು ಪೆಪ್ಪರ್ ಮಾಡ್ತಾಯಿದ್ದೆ. ತುಂಬ ಫೇಲ್ಯೂರ್ ಇತ್ತು, 50% ಬರ್ತಾ ಇರಲಿಲ್ಲ ಔಟ್ಪುಟ್ಟು. ಇವಾಗ ನಮಗೆ 80%ವರೆಗೆ ಔಟ್ಪುಟ್ ಬರ್ತಾ ಇದೆ. ಏಕೆಂದರೆ ನರ್ಸರಿ ಪಾಲಿ ಹೌಸ್ ಮಾಡ್ಕೊಂಡಿದ್ದೀವಿ. ಒಂದು 30 ಕ್ವಿಂಟಲ್ ಪಾಲಿ ಹೌಸ್ ಇದೆ. ಒಂದು 16 ವೆರೈಟೀಸು ಮಾಡ್ಕೊಂಡಿದ್ದೀವಿ. ISR ಚಂದ್ರ ಇದೆ, ಕುಂಬಕಲ್ಲಿದೆ, ಪಣೀರ್ 1 ಇಂದ 10ವರೆಗಿದೆ, ಆಮೇಲೆ ತೇವಮ್ ಇದೆ. ಇಷ್ಟು ವೆರೈಟೀಸ್ಗಳನ್ನೆಲ್ಲ ಮದರ್ ಬ್ಲ್ಯಾಕಲ್ಲಿ ಡೆವಲಪ್ ಮಾಡಿ ಅಲ್ಲೇ ಕಟಿಂಗ್ಸ್ ತೊಗೊಂಡು 100% ವೈರಸ್, ನೆಮಟೋಡ್, ಮಿಲಿಬಗ್ಸ್ ಫ್ರೀ ಪ್ಲಾಂಟ್ಸ್ಗಳನ್ನು ಸಪ್ಲೈ ಮಾಡ್ತಾ ಇದ್ದೀವಿ ಸರ್. ನರ್ಸರಿ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು? ಚಾಲೆಂಜಿಂಗ್ ಇದ್ದಿದ್ದೇ ಪ್ಲಾಂಟ್ಸ್ಗಳದ್ದು. ನಾವು ಏನು ಮಾಡ್ತಿದ್ವಿ ಅಂದರೆ, ಮೊದಲು ಗಿಡ ಸೆಲೆಕ್ಷನ್ನಲ್ಲೇ ಫೇಲ್ಯೂರ್ ಆಗ್ತಿದ್ವಿ. ನಮಗೆ ಚಂದ್ರಗಿರಿ ಗಿಡ ಬೇಕು ಅಂದರೆ ಅಲ್ಲಿ ಎಲ್ಲರೂ ಹೋದ್ ಕೇಳಿದರೆ ಚಂದ್ರಗಿರಿ ಗಿಡ ಕೊಡ್ತಿದ್ರು. ನಂಬರ್ 6, 9, ರೋಬಸ್ಟ ಯಾವುದೋ ಒಂದು ಗಿಡ ಕೊಟ್ಟು ಕಳಿಸ್ತಿದ್ರು. ಈಗ ನಾವು ಫಸ್ಟು ಮೆಟೀರಿಯಲ್ಲೇ ತಪ್ಪಾಗಿ ಆಯ್ಕೆ ಮಾಡ್ಕೊಂಡ್ರೆ ನಾವು ಸಕ್ಸಸ್ ಎಲ್ಲ ಆಗೋಕ್ಕಾಗುತ್ತೆ. ಸೊ ಹಾಗಾಗಿ ನಾವು 1 ವರ್ಷ ನೋಡಿದೆ, 2 ವರ್ಷ ನೋಡಿದೆ, ತುಂಬ ಟ್ರಬಲ್ ಆಗ್ತಾಯಿತ್ತು. ನಾವು ಹೇಳಿದ ಗಿಡ ಕೇಳಿದ್ದೇ ಒಂದು, ಅವ್ರು ಕೊಡ್ತಿದ್ದೇ ಒಂದು. ಮತ್ತು ಒಂದು ಕಾಫಿ ಗಿಡ ಆವತ್ತಿನ ಕಾಲದಲ್ಲಿ ಹಿಂದೆ ಎಲ್ಲ ಇರಿಗೇಷನ್ ಇಲ್ದಿದ್ದ 4 ವರ್ಷ ಬೇಕಾಗುತ್ತೆ ಒಂದು ತೋಟ ನಮಗೆ ಈಲ್ಡಿಂಗ್ ಸ್ಟಾರ್ಟ್ ಆಗೋದಕ್ಕೆ. 4 ವರ್ಷ ವೆಯ್ಟ್ ಮಾಡಿದ ಮೇಲೆ ಅದು ಯಾವ ಗಿಡ ಅಂತ ಗೊತ್ತಾಗ್ತಿತ್ತು. ಐಡೆಂಟಿಫಿಕೇಶನ್ ಅಷ್ಟು ಗೊತ್ತಿರಲಿಲ್ಲ ನಮಗಾಗ. ಇವಾಗ ನೋಡಿದ ತಕ್ಷಣ ಗೊತ್ತಾಗುತ್ತೆ ಯಾವ ಗಿಡ ಇದು ಯಾವುದು ಅಂತ ಗೊತ್ತಾಗೋದ್ರಿಂದ ನಾವು ಅದನ್ನು ಐಡೆಂಟಿಫೈ ಮಾಡೋ ಕೆಪಾಸಿಟಿ ಬಂದಿದೆ. ನನಗೆ ಬಂದಿದೆ, ಬಟ್ ಎಲ್ಲರಿಗೂ ಬಂದಿರಲ್ವಲ್ಲ. ಸೊ ಹಂಗಾಗಿ ಫಸ್ಟು ನಾನು ಮಾಡ್ಕೊಳ್ಳೋಕೆ ಶುರು ಮಾಡಿದೆ. ಆಮೇಲೆ ಕೆಲವರು ಡಿಮ್ಯಾಂಡ್ ಬಂತು, ನನಗೆ ಸ್ವಲ್ಪ ಗಿಡ ಮಾಡಿಕೊಡು, ಚೆನ್ನಾಗಿ ಬರುತ್ತೆ ನಿನ್ನ ಗಿಡ ಕೊಟ್ಟಿದ್ದು ಅಂತ. ಸೊ ಸ್ವಲ್ಪ ಮಾಡ್ಕೊಂಡು ಹೋಗ್ತಾ ಈಗ ನಾನು ಮತ್ತು ಹೇಮಂತ್ ಅಂತ ಇಬ್ಬರು ಸೇರ್ಕೊಂಡು ಕಮರ್ಷಿಯಲ್ ಆಗಿ ದೊಡ್ಡದಾಗಿ ಪಾಲಿ ಹೌಸ್ ಮಾಡ್ಕೊಂಡು ಮಾಡ್ತಾಯಿದ್ದೀವಿ ಸರ್. ಮತ್ತು ಜನಗಳಿಗೆ ಒಳ್ಳೆ ಮೆಟೀರಿಯಲ್ ಕೊಡಬೇಕು ಅನ್ನೋದು ನಮಗೆ ತುಂಬ ಆಸೆ ಇದೆ. ಯಾಕೆಂದ್ರೆ ನಾವು ಸಫರ್ ಆಗಿದ್ದೀವಿ, ತುಂಬ ಸಫರ್ ಆಗಿದ್ದೀವಿ ಒಳ್ಳೆ ಮೆಟೀರಿಯಲ್ ಸಿಗದೆ. ಸೊ ಇನ್ನು ಮುಂದೆ ಮಾಡೋ ಅಂಥವ್ರಿಗೆ ಒಳ್ಳೆ ಮೆಟೀರಿಯಲ್ ಸಿಗಬೇಕು, ಅವರು ಅಂದ್ಕೊಂಡಷ್ಟು ಈಲ್ಡಿಂಗ್ ಅವರು ತೆಗಿಯೋ ಒಂದು ವ್ಯವಸ್ಥೆಗೆ ಅವರು ಬರಲಿ ಅನ್ನೋ ನಾವು ಕಾನ್ಸೆಪ್ಟ್ ಇದೆ ಸರ್. ರೋಗರಹಿತವಾದಂಥ ಗಿಡವನ್ನು ಕೊಡುವಂಥದ್ದು ನಮ್ಮ ಉದ್ದೇಶ ಅಂಥೇಳಿ ಅದಕ್ಕೆ ಬೇಕಾದಂತಹ ಅನೇಕ ತಂತ್ರಜ್ಞಾನಗಳನ್ನು ಅಳವಡಿಕೆ ಮಾಡ್ಕೊಂಡಿದ್ದೀರಾ. ರೋಗರಹಿತವಾದಂಥ ಗಿಡಗಳನ್ನೇ ಕೊಡಲಿಕ್ಕೆ ಹೇಗೆ ಸಾಧ್ಯ ಆಗ್ತಾ ಇದೆ? ನಾವು ಡೈಲಿ ಮಾನಿಟ್ರಿಂಗ್ ಮಾಡೋದ್ರಿಂದ, ಜೊತೆಗೆ ನಮಗೆ ವೇಣುಗೋಪಾಲ್ ಸೈಂಟಿಸ್ಟು ಪ್ರತಿ ತಿಂಗಳಾಗಲಿ 2 ತಿಂಗಳಿಗೆ ಒಂದ್ಸಲಿ ಬಂದು ವಿಸಿಟ್ ಮಾಡ್ತಿರ್ತಾರೆ. ಯಾವುದೇ ರೀತಿ ರೋಗ ರುಜಿನಗಳು ಬಂದರೆ ಅವರು ಇನ್ಫಾರ್ಮ್ ಮಾಡ್ತಾರೆ. ಮತ್ತು ಅವ್ರು ಸಿಗದೇ ಇದ್ದಾಗ ವಾಟ್ಸಪ್ ಮುಖಾಂತರ ಇವತ್ತು ಫೋಟೋಸ್ ಕಳಿಸಿ ಅಲ್ಲಿಂದ ಏನಾದ್ರು ಸಮಸ್ಯೆ ಇದ್ದರೆ ಅವರೇ ರಿಪ್ಲೈ ಮಾಡ್ತಾರೆ, ಏನು ಮೆಡಿಷನ್ಸ್ ಮಾಡಬೇಕು ಎಲ್ಲ ಹೇಳ್ಕೊಡ್ತಾರೆ. ಮತ್ತು ನಾವು ಮೆಟೀರಿಯಲ್ಗಳನ್ನ ಇನ್ಸ್ಟಿಟ್ಯೂಟ್ಗಳಿಂದನೇ ತಗೊಂಡು ಬಂದಿರೋದು. ಈಗ ಪಣೀರ್ 1 ಅಂದರೆ ಪಣೀರ್ 1 ಗಿಡನೇ ಕೊಡ್ತಾಯಿದ್ದೀವಿ. ಪಣೀರ್ 2 ಅಂದರೆ ಕೇರಳ ಪಣೀರ್ ರಿಸರ್ಚ್ ಸ್ಟೇಷನ್ಗೆ ಹೋಗಿ ಗಿಡಗಳನ್ನು ತಂದಿದ್ದೀವಿ. ಮತ್ತು ISR ಕೊಯ್ಕೋಡು ಅಲ್ಲಿಗೆ ಹೋಗಿ ಚಂದ್ರ ಲೈಸೆನ್ಸ್ ತೊಗೊಂಡು ಮಾಡ್ತಾಯಿದ್ದೀವಿ. ಆ ಥರ ಮಾಡೋದ್ರಿಂದ 100% ಜಿನಿಯನ್ ಮೆಟೀರಿಯಲ್ಲು ತಗೊಂಡು ಬಂದು ಯಾವುದೇ ರೀತಿ ರೈತರಿಗೆ ಮೋಸ ಆಗಬಾರ್ದು ಅನ್ನೋ ಉದ್ದೇಶದಿಂದ ಯಾವುದೇ ರೀತಿ ಲೋಕಲ್ ಸೋರ್ಸ್ ಮಾಡ್ತಾಯಿಲ್ಲ, ಇನ್ಸ್ಟಿಟ್ಯೂಟ್ಗಳಿಂದನೇ ತಂದು ಗಿಡಗಳನ್ನು ಡೆವಲಪ್ ಮಾಡ್ತಾಯಿದ್ದೀವಿ ಸರ್. ಯಾವ್ಯಾವ ತರಹದ ಗಿಡಗಳನ್ನು ತಮ್ಮ ನರ್ಸರಿಯಲ್ಲಿ ಉತ್ಪಾದನೆ ಮಾಡ್ತಾ ಇದ್ದೀರಿ? ಅದೇ ಇವಾಗ ಹೇಳ್ದಂಗೆ ಪಣೀರ್ 1, 2, ಪಣೀರ್ 3 ಇದೆ, ಪಣೀರ್ 8, ಪಣೀರ್ 9, ಪಣೀರ್ 10 ಇದೆ. ಆಮೇಲೆ ISR ಚಂದ್ರ ಇದೆ, ಈಗ 9 ಮಂತ್ಸ್ ಆಯಿತು ರಿಲೀಸ್ ಆಗಿ, 9 or 10 ಮಂತ್ಸ್ ಆಗಿದೆ, ಅದೊಂದಿದೆ. ಆಮೇಲೆ ಲೋಕಲ್ ಕಲ್ಟಿವರು ಕುಂಬಕಲ್ಲಿದೆ, ಚೋಳಮುಂಡಿ ಇದೆ, ಶಾಂಭವಿ ಇದೆ, ಸಿಗಂಧಿನಿ ಇದೆ. ಅಷ್ಟು ವೆರೈಟೀಸ್ ಇದೆ ಸರ್. ಬೇರೆ ಗಿಡಗಳ ಅಂದರೆ ಮೆಣಸನ್ನು ಬಿಟ್ಟು? ಮೆಣಸು ಬಿಟ್ಟು ಕಾಫಿ ಮಾಡ್ತೀವಿ. ಕಾಫಿಲಿ ರೋಬಸ್ಟಾ, ಡ್ವಾರ್ಫು, C/6 ಮತ್ತು ಚಂದ್ರಗಿರಿ F1 ಗಿಡಗಳನ್ನು ಮಾಡ್ತೀವಿ. ಮತ್ತು ಅಡಿಕೆ ಕ್ಯಾಸ್ನೂರ್ ಅಂತ ಒಂದು ತಳಿ ಇದೆ, ಬುಕ್ಕಾಂಬುದಿ ಅನ್ನೋ ಒಂದು ತಳಿ ಇದೆ. ಅದೆರಡು ವೆರೈಟೀಸ್ ಅಡಿಕೆ ಮಾಡ್ತಾಯಿದ್ದೀವಿ ಸರ್. ಎಲ್ಲೆಲ್ಲಿಂದ ಬರ್ತಾರೆ ಗಿಡಗಳನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ? ಸರ್ ನಮಗೆ ಆಲ್ಮೋಸ್ಟ್ 3 ಡಿಸ್ಟಿಕ್ಕಿಂದ ಬರ್ತಾರೆ. ಹಾಸನ್ನು, ಕೊಡಗು, ಚಿಕ್ಕಮಂಗ್ಳೂರು, ಮತ್ತು ಕೇರಳದಿಂದ ಬರ್ತಾರೆ. ಆಮೇಲೆ ಶಿರ್ಸಿ, ಸಾಗರ ಅಲ್ಲಿಗೂ ಸಮೇತ ಗಿಡಗಳನ್ನು ಸಪ್ಲೈ ಮಾಡ್ತಾಯಿದ್ದೀವಿ. ಮತ್ತು ತಿಪ್ಟೂರು,
ತುಮಕೂರು ಅಲ್ಲಿಂದ ಪೆಪ್ಪರ್ದು ತುಂಬ ಡಿಮ್ಯಾಂಡ್ ಕಾಲ್ ಬರ್ತಾ ಇರುತ್ತೆ ಸರ್. ನಮಗೆ ತಿಪ್ಟೂರ್ ಅಂತ ತುಂಬ ಎನ್ಕ್ವೈರೀಸ್ ಬರ್ತಾ ಇದೆ ಪೆಪ್ಪರಿಗೆ, ಅಲ್ಲಿಂದ ಎಲ್ಲ ಎನ್ಕ್ವೈರೀಸ್ ಬರ್ತಾ ಇದೆ ಸರ್. ಕೃಷಿಯ ಜೊತೆಗೆ ಹೀಗೆ ಉಪ ಕಸಬಾಗಿ ನರ್ಸರಿಯನ್ನ ಮಾಡ್ಕೊಳ್ಳೋ ಅಂಥದ್ದು ಎಷ್ಟು ಅನುಕೂಲ ಅಂತೀರ ಸರ್? ಇವತ್ತಿನ ಲೈಫ್ ಸ್ಟೈಲಿಗೆ ಒಂದು ಇನ್ಕಮ್ ಜನ್ರೇಟ್ ಆದರೆ ಸಾಕಾಗಲ್ಲ ಸರ್. ಫ್ಯಾಮಿಲಿ ಎಜುಕೇಷನ್ಸು ಎಲ್ಲ ತುಂಬ ಇರೋದ್ರಿಂದ ಸೆಕೆಂಡ್ರಿ ಇನ್ಕಮ್ ಬೇಕೇ ಬೇಕಾಗುತ್ತೆ. ಸೊ ತೋಟದ ಜೊತೆಗೆ ನರ್ಸರಿ ಮಾಡೋದ್ರಿಂದ ನಮ್ಮ ಆರ್ಥಿಕ ಸದೃಢತೆನೂ ಚೆನ್ನಾಗಾಗುತ್ತೆ ಸರ್. ಈಗ ಕಾಫಿ ಕೆಲವೊಂದು ವರ್ಷ ರೇಟು ತುಂಬ ಡೌನ್ ಆಗಿರುತ್ತೆ, ಆವಾಗ ತುಂಬ ಸಫರ್ಗೆ ಹೋಗ್ಬಿಡ್ತೀವಿ. ಇನ್ನು ಆ ಥರ ಇದ್ದಾಗ ಈ ಪೆಪ್ಪರು ಮತ್ತು ಅನ್ಸೀಸನಲ್ಲಿ ನಮಗೆ ಪ್ಲ್ಯಾಂಟ್ಸ್ ಬರುತ್ತೆ. ಈಗ ಜೂನ್ ಜುಲೈಯಲ್ಲೆಲ್ಲ ಯಾವುದೇ ರೆವಿನ್ಯೂ ಜನ್ರೇಟ್ ಆಗಲ್ಲ ತೋಟದ ಪ್ಲಾಂಟೇಷನ್ಗಳಿಗೆ, ವಾರ್ಷಿಕ ಬೆಳೆ ಅದರಿಂದ. ಸೊ ಜೂನ್ ಜುಲೈಯಲ್ಲೆಲ್ಲ ನಮಗೆ ರೆವಿನ್ಯೂ ಜನ್ರೇಟ್ ಆಗುತ್ತೆ ಸರ್ ನರ್ಸರಿಯಿಂದ. ಅದು ನಮಗೆ ತುಂಬ ಸಪೋರ್ಟಿವ್ ಆಗಿ ಹೆಲ್ಪ್ ಆಗುತ್ತೆ. ಕೃಷಿಯ ಒಂದು ಬದುಕು ನೆಮ್ಮದಿಯನ್ನು ನೀಡಿದೆಯಾ? ತುಂಬ ನೆಮ್ಮದಿ ಕೊಟ್ಟಿದೆ ಸರ್. ಖುಷಿಯಾಗಿದ್ದೀವಿ, ಫ್ಯಾಮಿಲಿ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ, ಯಾವುದೇ ರೀತಿ ಡಿಸ್ಟರ್ಬ್ ಇಲ್ಲದೆ. ಮುಂದಿನ ದಿವಸಗಳಲ್ಲಿ ಕೃಷಿಗೆ ಸಂಬಂಧಪಟ್ಟ ಹಾಗೆ ಇನ್ನು ಏನೇನು ಮಾಡಬೇಕು ಅಂತ ಆಲೋಚನೆ ಇದೆ ಸರ್? ಅದೇ ಇದೆ, ನರ್ಸರಿ ಸ್ವಲ್ಪ ಎಸ್ಟಾಬ್ಲಿಷ್ಮೆಂಟ್ ಜಾಸ್ತಿ ಮಾಡ್ಕೊಳ್ತಿದ್ವಿ. ಈಗ ಪರ್ ಇಯರ್ 1.5 ಲಕ್ಷ ಪೆಪ್ಪರ್ ಬರ್ತಾ ಇದೆ, 1.5 ಲಕ್ಷ ಕಾಫಿ ಮಾಡ್ತಾ ಇದ್ದೀವಿ. ಅದನ್ನ 5ರಿಂದ 10 ಲಕ್ಷದವರೆಗೂ ಎಕ್ಸ್ಟೆನ್ಷನ್ ಮಾಡ್ಕೊಂಡು ಹೋಗೋ ಪ್ಲ್ಯಾನಲ್ಲಿದ್ದೀವಿ. ಗಿಡಗಳು ತುಂಬ ಒಳ್ಳೆ ಗಿಡಗಳನ್ನು ರೈತರಿಗೆ ತಲುಪಿಸ್ಬೇಕು ಅನ್ನೋದು ತುಂಬ ನಮ್ಮ ಆಸೆ ಇದೆ ಸರ್. ರಕ್ಷಿತ್, ನಿಮ್ಮನ್ನ ಸಂಪರ್ಕ ಮಾಡಲಿಕ್ಕೆ ಸಂಪರ್ಕ ಸಂಖ್ಯೆಯನ್ನು ನೀಡ್ತೀರಾ? 9482 853 853. ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿ. 9482 853 853. ಒಳ್ಳೆಯದು ರಕ್ಷಿತ್ ಅವರೇ, ಕಾಫಿ, ಅಡಿಕೆ ಹಾಗೂ ಭತ್ತದ ಬೆಳೆಯಲ್ಲಿನ ನಿಮ್ಮ ಅನುಭವಗಳನ್ನು ಬಹಳ ವಿವರವಾಗಿ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ಇದುವರೆಗೆ ಕಾಫಿ, ಅಡಿಕೆ ಹಾಗೂ ಭತ್ತದ ಬೆಳೆಯಲ್ಲಿನ ಅನುಭವ ಕುರಿತಂತೆ ಸೋಮವಾರಪೇಟೆ ತಾಲೂಕು ಬೆಸೂರು ಗ್ರಾಮದ ಯುವ ಪ್ರಗತಿಪರ ಕೃಷಿಕ ಜೆ ರಕ್ಷಿತ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮ ಕೃಷಿ ಲೋಕ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಎರೆಗೊಬ್ಬರ ತಯಾರಿಸುವ ವಿಧಾನ ಕುರಿತಂತಹ ವಿಚಾರಗಳನ್ನು ನೋಡೋಣ. ಎರೆಹುಳುಗಳಿಂದ ತಯಾರಿಸುವ ಗೊಬ್ಬರವೇ ಎರೆಗೊಬ್ಬರ. ಇದನ್ನ ಮಾಡುವ ವಿಧಾನದತ್ತ ಗಮನ ಹರಿಸೋದಾದರೆ, ಮೊಟ್ಟಮೊದಲು ಎರೆಗೊಬ್ಬರವನ್ನು ಉತ್ಪಾದಿಸಲು ಬೇಕಾಗುವ ಮೂಲ ವಸ್ತುಗಳನ್ನು ಮುಂದಾಗಿ ಸಂಗ್ರಹಿಸಿ ಇಟ್ಟುಕೊಳ್ಬೇಕು. ಆ ವಸ್ತುಗಳು ಯಾವುವು ಅಂತಂದರೆ, ಒಣಗಿದ ತ್ಯಾಜ್ಯ ವಸ್ತುಗಳಾದ ಹುಲ್ಲು, ತೆಂಗಿನ ಗರಿ, ಅಡಿಕೆ ಗರಿ, ಸೊಪ್ಪು, ಜೋಳದ ಸಿಪ್ಪೆ, ಕಬ್ಬಿನ ನೀರನ್ನ ಹಿಂಡಿದ ಮೇಲೆ ಸಿಗುವ ದಂಡು, ದವಸ ಧಾನ್ಯಗಳನ್ನು ಬೆಳೆದ ನಂತರ ಉಳಿಯುವ ಒಣಗಿದ ಪದಾರ್ಥಗಳು, ಗ್ಯಾಸ್ ಗೊಬ್ಬರದಿಂದ ದೊರೆಯುವ ಹುಡಿಗೊಬ್ಬರ ಮುಂತಾದವು. ಕಾಗದ, ರಟ್ಟು ಮುಂತಾದ ವಸ್ತುಗಳು ಒಂದೆರಡು ಸಲ ನೀರಿನಲ್ಲಿ ತೊಳೆದು ಬಳಕೆಯನ್ನ ಮಾಡಿಕೊಳ್ಳಬಹುದು. ತ್ಯಾಜ್ಯ ವಸ್ತುಗಳನ್ನು ಉಪಯೋಗಿಸುವ ಮೊದಲು ಅದರಲ್ಲಿರುವ ಕಲ್ಲು, ಪ್ಲಾಸ್ಟಿಕ್, ಗಾಜಿನ ಚೂರುಗಳು ಹಾಗೂ ಇನ್ನಿತರ ಕರಗದಂತಹ ವಸ್ತುಗಳನ್ನು ಹೊರತೆಗೆಯಬೇಕು. ಗೊಬ್ಬರದ ಹುಳು ಇನ್ನಿತರ ಜೀವಿಗಳು ಇದ್ದಲ್ಲಿ ಅವುಗಳನ್ನು ಸಹ ಹೊರತೆಗೆಯಬೇಕಾಗುತ್ತೆ. ಅಡುಗೆ ಮನೆಯಲ್ಲಿ ನಿತ್ಯವೂ ತಯಾರಾಗುವ ತ್ಯಾಜ್ಯ ವಸ್ತುಗಳನ್ನು ಎರೆಗೊಬ್ಬರ ತಯಾರಿಯ ಮಿಶ್ರಣದೊಂದಿಗೆ 2 ವಾರದವರೆಗೆ ಹಾಕುತ್ತಾ ಹೋಗಬಹುದು. ಆನಂತರ 3:10 ಪ್ರಮಾಣದಲ್ಲಿ ಸಗಣಿ ಪುಡಿ ಮತ್ತು ಈಗಾಗಲೇ ಹೇಳಿದಂತಹ ತ್ಯಾಜ್ಯ ವಸ್ತುಗಳನ್ನು ತೆಗೆದುಕೊಂಡು ಸರಿಯಾಗಿ ಬೆರಕೆಯನ್ನ ಮಾಡಬೇಕು. ಜೊತೆಗೆ ಸ್ವಲ್ಪ ನೀರನ್ನು ಆಗಾಗ ಚಿಮುಕಿಸ್ತಾ ಇರಬೇಕು. ಆದರೆ ಇದಕ್ಕೆ ಮಣ್ಣಿನ ಪುಡಿಯನ್ನ ಹಾಕಬಾರ್ದು. ಯಾಕೆಂದ್ರೆ ಕೆಲವು ತಳಿಯ ಎರೆಹುಳುಗಳು ಮಣ್ಣನ್ನ ತಿನ್ನೋದಿಲ್ಲ. ಈ ಹಂತದಲ್ಲಿ ಮಿಶ್ರಣ ಮಾಡುವ ಪ್ರಕ್ರಿಯೆಯು ಬಹಳ ಮುಖ್ಯ ಆಗತ್ತೆ. ಈ ರೀತಿಯ ಮಿಶ್ರಣವನ್ನು ಎರೆತೊಟ್ಟಿಯ ಹೊರಭಾಗದಲ್ಲಿ ಮಾಡಿ ಎರೆತೊಟ್ಟಿಯ ಒಂದು ಭಾಗದಲ್ಲಿ ತುಂಬಿಸಬೇಕು. ಇಲ್ಲವೇ ಮಿಶ್ರಣ ಪ್ರಕ್ರಿಯೆಯನ್ನ ಎರೆತೊಟ್ಟಿಯ ಒಳಗೆಯೇ ಮಾಡಬಹುದು. ಈ ರೀತಿಯಾಗಿ ಮಿಶ್ರಣ ಮಾಡಿದ ತ್ಯಾಜ್ಯ ವಸ್ತುಗಳನ್ನು ಘಟಕದ ಒಂದು ಭಾಗದಲ್ಲಿ ತುಂಬಿಸಿ 3 ವಾರದವರೆಗೆ ಮಿಶ್ರಣವನ್ನ ಕೊಳೆಯಲು ಬಿಡಬೇಕು.
ಈ ಅವಧಿಯಲ್ಲಿ ಕನಿಷ್ಠ 7 ಬಾರಿಯಾದರೂ ನೀರನ್ನ ಸಿಂಪಡಿಸುತ್ತಾ ತಿರುವಿ ಹಾಕಬೇಕು. ಈ ರೀತಿ ಮಾಡೋದ್ರಿಂದ ಮಿಶ್ರಣವು ಚೆನ್ನಾಗಿ ಕೊಳೆಯುತ್ತೆ. ಸಗಣಿಯಲ್ಲಿ ಇರುವ ಬ್ಯಾಕ್ಟೀರಿಯಾಗಳು ತ್ಯಾಜ್ಯ ಮಿಶ್ರಣವನ್ನ ಮೃದುವಾಗಿ ಇರುವ ಹಾಗೆ ಬದಲಾವಣೆಯನ್ನ ಮಾಡುತ್ತೆ. ಮುಂದುವರಿದಂತಹ ಮುಖ್ಯ ಘಟ್ಟದತ್ತ ನೋಡೋದಾದರೆ, ಎರೆತೊಟ್ಟಿಯಲ್ಲಿ ಮೃದುವಾಗಿ ಬದಲಾವಣೆ ಹೊಂದಿದ ತ್ಯಾಜ್ಯ ವಸ್ತುವಿನಲ್ಲಿ ಎರೆಹುಳುಗಳನ್ನು ಬಿಡಬೇಕು. ಹೀಗೆ ಬಿಟ್ಟಾಗ ಹುಳುಗಳು ಕೂಡಲೇ ತಾವಾಗಿಯೇ ತೊಟ್ಟಿಯ ಅಡಿಭಾಗವನ್ನ ಸೇರುತ್ತವೆ. ಎರೆಹುಳುಗಳು ಅಡಿಭಾಗದಿಂದ ತ್ಯಾಜ್ಯವನ್ನ ತಿನ್ನಲಿಕ್ಕೆ ಪ್ರಾರಂಭವನ್ನ ಮಾಡುತ್ತವೆ. ಎರೆಹುಳುಗಳನ್ನು ತೊಟ್ಟಿಯ ಮೊದಲನೇ ಕೋಣೆಯಲ್ಲಿ ಬಿಟ್ಟ ಸಮಯದಲ್ಲಿಯೇ ಖಾಲಿ ಇರುವ ಪಕ್ಕದ ತೊಟ್ಟಿಗೆ ಈಗಾಗಲೇ ತಿಳಿಸಿದಂತಹ ತ್ಯಾಜ್ಯ ವಸ್ತುಗಳ ಮಿಶ್ರಣವನ್ನ ತುಂಬಿಸಬೇಕು. ಗೊಬ್ಬರ ಘಟಕದಲ್ಲಿ 40-45% ತೇವಾಂಶವನ್ನ ಕಾಪಾಡಲು ನೀರನ್ನ ಸಿಂಪಡಿಸಬೇಕು. ಜೊತೆಗೆ 2-3 ದಿನಗಳಿಗೆ ಒಮ್ಮೆ ತ್ಯಾಜ್ಯವನ್ನ ಮಗುಚಿ ಹಾಕಬೇಕಾಗತ್ತೆ. ಈ ಸಂದರ್ಭದಲ್ಲಿ ಎರೆಹುಳುಗಳ ಸುರಕ್ಷತೆಗೆ ಆದ್ಯತೆಯನ್ನ ನೀಡಬೇಕು. ಹೆಗ್ಗಣ, ಇಲಿ ಹಾಗೂ ಪಕ್ಷಿಗಳು ಎರೆಹುಳುಗಳಿಗೆ ತೊಂದರೆ ಉಂಟು ಮಾಡುತ್ತವೆ. ಆದ್ರಿಂದ ಹೆಗ್ಗಣ, ಇಲಿ ಹಾಗೂ ಪಕ್ಷಿಗಳನ್ನ ದೂರ ಇಡ್ಲಿಕ್ಕೆ ರಂಧ್ರವಿರುವ ಬಾಗಿಲನ್ನ ಸದಾ ಮುಚ್ಚಿರಬೇಕು. ಇರುವೆಗಳು ಬರದಂತೆ ಎರೆತೊಟ್ಟಿಯ ಬುಡದಲ್ಲಿರುವ ನೀರಿನ ಕಾಲುವೆಯಲ್ಲಿ ನೀರು ಸದಾ ಇರುವಂತೆ ನೋಡ್ಕೊಳ್ಬೇಕು. ಪೆಟ್ಟಿಗೆಯ ಸುತ್ತಲೂ ಇರುವ ಗಾಳಿ ಕೋಣೆಗಳು ಎರೆಹುಳುಗಳ ಉಸಿರಾಟಕ್ಕೆ ತುಂಬಾ ಸಹಕಾರಿಯಾಗಿವೆ. ಎರೆಹುಳುಗಳನ್ನು ಬಿಟ್ಟ 8-10 ದಿನಗಳ ನಂತರ ತೊಟ್ಟಿಯ ಮೇಲಿನ ಭಾಗದಲ್ಲಿ ಎರೆ ಹಿಕ್ಕೆ ಬರಲಿಕ್ಕೆ ಆರಂಭ ಆಗತ್ತೆ. ಈ ಸಂದರ್ಭದಲ್ಲಿ ತ್ಯಾಜ್ಯ ವಸ್ತುಗಳು ತೊಟ್ಟಿಯಲ್ಲಿ ನಿಧಾನವಾಗಿ ಜಗ್ಗಿಕೊಂಡು ಸುಮಾರು ಅರ್ಧ ಭಾಗಕ್ಕೆ ಇಳಿಯುತ್ತವೆ. ಅಂತಹ ತ್ಯಾಜ್ಯ ವಸ್ತುಗಳು ಕಪ್ಪಾಗಿದ್ದು ಮೃದುವಾದ ವಾಸನೆ ರಹಿತವಾದ ಎರೆಗೊಬ್ಬರವಾಗಿ ಬದಲಾವಣೆಯನ್ನು ಹೊಂದಿ ಉಪಯೋಗವನ್ನು ಮಾಡಲಿಕ್ಕೆ ತಯಾರಾಗುತ್ತವೆ. ಸುಮಾರು 20-25 ದಿನಗಳ ನಂತರ 2ನೆಯ ಘಟ್ಟದ ಪ್ರಕ್ರಿಯೆ ಸಂಪೂರ್ಣಗೊಂಡು ಗೊಬ್ಬರವಾಗಿ ಬದಲಾವಣೆಯನ್ನ ಹೊಂದುತ್ತೆ. ಇದೇ ರೀತಿಯ ಕ್ರಿಯೆಯು 2ನೆಯ ಕೋಣೆಯಲ್ಲಿ ಪುನರಾವರ್ತನೆ ಆಗಿ ಆದಷ್ಟು ಬೇಗ ಗೊಬ್ಬರವನ್ನ ಸಂಗ್ರಹಿಸಿ ಇಡಬೇಕು. ಮೊದಲನೇ ಕೋಣೆಗೆ ಅರ್ಧ ಕೆಜಿಯಷ್ಟು ಹಾಕಿದ ಎರೆಹುಳು 1 ವರ್ಷಕ್ಕೆ 5-6 ಸಲ ದುಪ್ಪಟ್ಟುಗೊಳ್ತವೆ. ಅಂತಹ ತೊಟ್ಟಿಯಿಂದ 250-300 ಕೆಜಿಯಷ್ಟು ಎರೆಗೊಬ್ಬರವನ್ನ ಪಡೆಯಬಹುದು. ರೈತ ಬಾಂಧವರೇ, ಇದುವರೆಗೆ ಎರೆಗೊಬ್ಬರ ತಯಾರಿಸುವ ವಿಧಾನ ಕುರಿತಂತಹ ಮಾಹಿತಿಯನ್ನ ಕೇಳಿದಿರಿ. ಇಲ್ಲಿಗೆ ಇಂದಿನ ಕೃಷಿ ಲೋಕ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಕೃಷಿ ಲೋಕ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಕಾರ್ಯಕ್ರಮ ಕೃಷಿ ಲೋಕ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಪಡಿಸಿದವರು ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಬಿತ್ತರವಾಯಿತು.